12ನೇ ಹೆಜ್ಜೆ ಪುಟ ಸಂಖ್ಯೆ 109 ಕೊನೆಯ ಪ್ಯಾರಾಗ್ರಾಫ್. ಓದ್ಬೇಕಾ ಸರ್? ಓದಿ ಸರ್, ಪ್ಲೀಸ್ ಓದಿ. ನಮ್ಮಲ್ಲಿ ಅತ್ಯುತ್ತಮ ಉದ್ದೇಶವುಳ್ಳವರು ಈ ದ್ವಿಪಾದಕ್ರಮಕ್ಕೆ ಬಲಿಯಾಗಬಹುದು. ಆದರೆ ತ್ವರಿತವಾಗಿ ಅಥವಾ ನಿಧಾನವಾಗಿ ಇದರ ಮೇಲಿನ ಪರದೆ ಎದ್ದು ಹೋಗಿ ಕ್ರಮೇಣ ಎಲ್ಲಾ ಸಂಗತಿಗಳು ನಿರುತ್ಸಾಹ ಪೂರಿತವಾಗಿ ಕಾಣುತ್ತವೆ. ಏಯು ನಮಗೆ ಕೊಡುವಂತಹದ್ದು ಏನೂ ಇಲ್ಲ ಎಂದು ಯೋಚಿಸಲು ಆರಂಭಿಸಬಹುದು. ನಿರಾಶೆ ಕಂಡು ಬಂದು ನಾವು ಗೊಂದಲಿತರಾಗಬಹುದು. ಓಕೆ, ಸಾರಿ, ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ಗುಂಪಿಗೆ, ಯಾಕಂದ್ರೆ ಸ್ವಲ್ಪ ಲೇಟಾಗಿ ಜಾಯ್ನ್ ಆದೆ. ನನ್ನ ಹೆಸರು ಅರುಣ, ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆಯಿಂದ ಗುಂಪಿನ ಸಹಾಯದಿಂದ 12 ಹೆಜ್ಜೆಗಳ ಕಾರ್ಯಕ್ರಮದಿಂದ ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಕೂಡ ಇಲ್ಲ ಸ್ನೇಹಿತರೆ. ಸೊ ನಮ್ಮಲ್ಲಿ 109ನೇ ಪೇಜ್ ಕೊನೆಯ ಪ್ಯಾರಾದಲ್ಲಿ ನಿನ್ನೆ ನಿಲ್ಲಿಸಿದ್ದಾರೆ. ನನಗೆ ಆಕ್ಚುಲಿ ಅದನ್ನ ಒಂದ್ ಸ್ವಲ್ಪ ನೋಡ್ಲಿಕ್ಕೂ ಕೂಡ ಆಗ್ಲಿಲ್ಲ, ಯಾವುದೋ ಒಂದು ಕೆಲಸದಲ್ಲಿ ಸ್ಟಕ್ ಆಗಿದೆ. ನನಗೆ ಬರ್ಲಿಕ್ಕೆ ಬಹಳ ಪ್ರಯತ್ನ ಆಯ್ತು, ಆದ್ರೆ ಸಾಧ್ಯ ಆಗೋದಿಲ್ಲ, ಬಹಳ ಬೇಜಾರಾಗ್ಬಿಡ್ತದೆ. ಹಂಗಾಗಿ ಮತ್ತೊಮ್ಮೆ ಗುಂಪಿನಲ್ಲಿ ಕ್ಷಮೆ ಕೇಳ್ತೀನಿ. ನಮ್ಮಲ್ಲಿ ಅತ್ಯುತ್ತಮ ಉದ್ದೇಶವುಳ್ಳವರು, ನಮಗೆ ಉದ್ದೇಶ ಮಾತ್ರ ಒಳ್ಳೇದೇ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಸಿಕ್ಕಂತ ಸಂದೇಶವನ್ನ ನಾವು ಇನ್ನೊಬ್ಬರಿಗೆ ತಲುಪಿಸ್ಬೇಕು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನರಿಗೆ ಇದು ತಲುಪಿಸ್ಬೇಕು. ಯಾಕಂದ್ರೆ ಇಲ್ಲಿ ಈ ಕೆಲಸವನ್ನ ನಮ್ಮ ಜವಾಬ್ದಾರಿ ಕೂಡ ಆಗಿದೆ. ಇಲ್ಲಿ ಯಾವುದೇ ಒಬ್ಬ ಅಮಲಿಗೆ ಈ ಸಂದೇಶ ಸಿಗದೆ ತೊಂದರೆಗೆ ಈಡ್ಪಟ್ರೆ ಅದಕ್ಕೆ ನಾವೇ ಜವಾಬ್ದಾರರಾಗಿರ್ತೀವಿ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ತದ. ಅದು ಇದೆ ಕೂಡ. ನಮ್ಮದು ಉದ್ದೇಶ ಮಾತ್ರ ಒಳ್ಳೇದು, ಇಲ್ಲ ಅಂತ ಹೇಳಂಗಿಲ್ಲ. ಉದ್ದೇಶ ಎಷ್ಟು ಒಳ್ಳೇದಿರ್ತದೆ ಅಂದ್ರೆ, ನನಗೆ ಸಿಕ್ಕಂತ ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಅವ್ರ ಜೀವನದಲ್ಲಿ ಬೆಳಕು ಬರಲಿ ಅಂತ ಹೇಳಿ ನಾವು ಈ ಕೆಲಸಕ್ಕೆ ಕೈ ಹಾಕ್ತೀವಿ. ಈ ದ್ವಿಪಾದಕ್ರಮಣಕ್ಕೆ ಅಂತ ಹೇಳ್ತಾರ ಅವ್ರು. ದ್ವಿಪಾದ ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ, 1ನೇ ಹೆಜ್ಜೆ ಮತ್ತು 12ನೇ ಹೆಜ್ಜೆಗೆ ಹೋಗುದು. 1ನೇ ಹೆಜ್ಜೆಯನ್ನ ಮಾಡುದು, ಸ್ಥಿಮಿತತೆಯಿಂದ ಇರುವುದು. 1ನೇ ಹೆಜ್ಜೆಯಿಂದ ನಾವು ನೇರವಾಗಿ 12ನೇ ಹೆಜ್ಜೆಗೆ ಹೋಗುದು. 12ನೇ ಹೆಜ್ಜೆಗೆ ಹೋಗುದು. 12ನೇ ಹೆಜ್ಜೆ ಹೆಂಗಿರ್ತದಪ್ಪ ಅಂತಂದ್ರೆ, ನನಗೆ ಈ ಸಂದೇಶ ಸಿಕ್ಕದ, ಈ ಸಿಕ್ಕಂತ ಸಂದೇಶವನ್ನ ನಾನು ಇನ್ನೊಬ್ಬರಿಗೆ ತಲುಪಿಸಬೇಕಾದ್ರೆ ಹೇಳ್ತಾರ ಅವರು ಏನಂತಂದ್ರೆ, ದ ಬೆಸ್ಟ್ ಇಂಟೆನ್ಷನ್, ಇಲ್ಲ ಅಂತ ಹೇಳಂಗಿಲ್ಲ, ಬಹಳ ಒಳ್ಳೆ ಇಂಟೆನ್ಷನ್ ಇದು. ಅದಕ್ಕೆ ಅವ್ರು ಹೇಳ್ತಾರ ಇದನ್ನ 2 ಸ್ಟೆಪ್ ಇಲ್ಯೂಷನ್ ಅಂತ ಹೇಳ್ತಾರ. ದ್ವಿಪಾದಕ್ರಮಣಕ್ಕೆ ನಾವು ಬಲಿಯಾಗಬಹುದು ಅಂತ ಹೇಳ್ತಾರ. ಯಾಕಂಗ ಆಗ್ತದ ಅನ್ನುವಂಥದ್ದು ನಮ್ಗೆ ಗುರುತಾಗ್ತದ. ಒಂದು ಮಾಡಿರ್ತೀವಿ, ಒಂದನ್ನು ಒಪ್ಕೊಂಡಿರ್ತೀವಿ, ಕುಡಿತದಿಂದ ದೂರ ನಿಂತಿರ್ತೀವಿ. ನಮಗೆ ಸಿಕ್ಕಂತ ಈ ಸಂದೇಶವನ್ನ ನಾವು ಇನ್ನೊಬ್ಬರಿಗೆ ತಲುಪಿಸ್ಲಿಕ್ಕೆ ಹೋಗ್ತೀವಿ. 1ರಿಂದ 12ನೇ ಹೆಜ್ಜೆಗೆ ಜಿಗದ್ ಬಿಡ್ತೀವಿ. ಬಟ್ 2ನೇ ಹೆಜ್ಜೆಯಿಂದ 11ನೇ ಹೆಜ್ಜೆಯವರೆಗೆ ಏನು ಅಲ್ಲಿ ಸತ್ವ ಇದೆ, ಏನು ತತ್ವಗಳದಾವು, ಏನು ಸತ್ವ ಅದ, ಅದರ ಪ್ರಾಮುಖ್ಯತೆ ಏನು, ಅದರ ಮಹತ್ವ ಏನು, ನಾವು ಇದನ್ನ ಅನುಸರಿಸೋದರಿಂದ, ಇದನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಬದುಕಲ್ಲಿ ಏನೇನು ಬದಲಾವಣೆಗಳಾಗ್ತಾವ ಅನ್ನುವಂಥದ್ದನ್ನ ಯೋಚನೆ ಕೂಡ ಮಾಡೋದಿಲ್ಲ. ಅದರ ಸ್ಟಡಿ ಕೂಡ ಬೇಕಾಗಿಲ್ಲ, ಅದರ ಬಗ್ಗೆ ಅಭ್ಯಾಸ ಕೂಡ ಬೇಕಾಗಿಲ್ಲ. ಅದು ಏನಿದೆ, ಎಂತಿದೆ, ಯಾಕೆ ಎಲ್ಲ ಹೆಜ್ಜೆಗಳನ್ನ ಬರ್ದಾರ, ಕೇವಲ 2 ಹೆಜ್ಜೆಗಳನ್ನ ಯಾಕೆ ಮಾಡ್ಲಿಲ್ಲ, 1ನೇದು ಒಪ್ಕೊಳ್ಳೋದು, ಇನ್ನೊಬ್ಬರಿಗೆ ಹೇಳ್ಕೊಂತ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು, ನಡೀತಿತ್ತಲ್ಲ. ಆದ್ರೆ 1ನೇ ಹೆಜ್ಜೆಯಿಂದ 12ನೇ ಹೆಜ್ಜೆವರೆಗೆ ಬರೋ ತನಕ ನಮ್ಗೆ ಹೇಳ್ತಾರ ಅವರು, ಆಧ್ಯಾತ್ಮಿಕ ಜಾಗೃತಿ ಉಂಟಾಗ್ತದೆ. ಆ ಜಾಗೃತಿಯಿಂದಾಗಿ ನಾವು ಏನು ಸಂದೇಶವನ್ನ ಕೊಡ್ತೀವಿ ಅದು ನಮ್ಗೆ ಗುರ್ತಾಗ್ತದೆ. ನಾವೇನು ಕೊಡಬೇಕು ಏನಿಲ್ಲ ಅನ್ನುವಂಥದ್ದು ನಮ್ಗೆ ಗುರ್ತಾಗ್ತದೆ. ಸೊ ಇಲ್ಲೇನಾಗ್ತದೆ, ಬರ್ಬರ್ತಾ 1ನೇ ಹೆಜ್ಜೆಯನ್ನ ಮಾಡಿ 12ನೇ ಹೆಜ್ಜೆಯನ್ನ ಪೋಸ್ಟ್ಮಾನ್ ಕೆಲಸವನ್ನ ಅಂತ ಹೇಳ್ತಿರ್ತಾರೆ ನಮ್ ಕಡೆ. ಈ ಕೆಲಸವನ್ನ ಪೋಸ್ಟ್ಮಾನ್ ಕೆಲಸ, ಸಂದೇಶ ತಲುಪಿಸೋದು ನಮ್ ಕೆಲಸ ಅಷ್ಟೇ. ಅದು ಮುಂದೆ ಬರ್ತಾನೋ ಬಿಡ್ತಾನೋ ನಮಗ್ ಗೊತ್ತಿಲ್ಲ, ಸಂದೇಶ ಮಾತ್ರ ಕೊಡೋದು ಅನ್ನುವಂಥದ್ದು ಏನು ತಲೆಯಾಗಿರ್ತದಲ್ಲ, ಇದಕ್ಕೆ ನಾವು ಬಲಿ ಹಾಕ್ತೀವಿ. ಯಾಕಂದ್ರೆ ನಾವು ಕೊಡುವಂತ ಸಂದೇಶದೊಳಗೆ ಏನು ಸತ್ವನೇ ಇರೋದಿಲ್ಲ, ಏನು ಮಿನರಲ್ಸ್ ಇರಂಗಿಲ್ಲ, ಏನು ಯಾವ ಅಂಶನೂ ಇರೋದಿಲ್ಲ ಅದ್ರೊಳಗೆ. ಹಿಂಗಾಗಿ ಇಲ್ಲಿ ಯಾರು ಬರಂಗಿಲ್ಲ. ನಾವೇನು ಕತೆ ಹೇಳ್ತೀವಿ, ಬರ್ರಿ ಇಲ್ಲಿ ಕುಂದ್ರಿ ನಮ್ಮ ಕತೆಗಳನ್ನ ಹೇಳ್ತೀವಿ, ವಾರಕ್ಕೊಂದು ಮೀಟಿಂಗ್ ಮಾಡೋಣ, ಇಲ್ಲಿ ಬಂದು ನಮ್ಮ ಕುಡ್ತದ ಕತೆ ಹೇಳೋಣ, ಎದ್ದು ಹೋಗೋಣ ಅಂತಂದ್ರೆ 1 ಸಲ ನೋಡ್ತಾರೆ, 2 ಸಲ ನೋಡ್ತಾರೆ, 3 ಸಲ ನೋಡ್ತಾರೆ, 4ನೇ ಸಲ ಅವ್ರು ಗಪ್ಪ ಆಗಿರ್ತಾರೆ, ಬರುದೇ ಇಲ್ಲ.
ಈ ಬಿಯಾಂಡ್ ದ್ಯಾಟ್ ಅಂತ ಹೇಳ್ತೀವಿ ನಾವು. ಕುಡಿತದ ಅನುಭವದಕ್ಕಿಂತ ಬೇರೆ ಆಚೆ ಏನೋ ಇದೆ ಇಲ್ಲಿ, ಇದರ ಆಚೆ ಏನೋ ಇದೆ ಈ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದನ್ನ ನಾವು ಶ್ರುತಪಡಿಸ್ಬೇಕಾಗ್ತದೆ. ಶ್ರುತಪಡಿಸ್ಬೇಕಂದ್ರ ಅದನ್ನ ಹೇಳ್ಬೇಕಂದ್ರ ನನಗೆ ಗುರ್ತಿರ್ಬೇಕಲ್ಲ ಮೊದಲಿಗೆ. ನನಗೆ ಅದರ ಬಗ್ಗೆ ಗುರ್ತಿಲ್ಲ ಅಂದ್ರೆ ನಾನೇನು ಹೇಳ್ತೀನಿ? ಸೊ ನಿಧಾನವಾಗಿ ಏನಾಗ್ತದೆ, ಕೆಲವೊಮ್ಮೆ ತ್ವರಿತವಾಗಿ ಅಥವಾ ಕೆಲವೊಮ್ಮೆ ನಿಧಾನವಾಗಿ ಇದರ ಮೇಲಿನ ಒಂದು ಪರದೆ ಎದ್ದು ಹೋಗ್ತದ. ಕ್ರಮೇಣ ಎಲ್ಲ ಸಂಗತಿಗಳು ಏನಾಗ್ತಾವಂದ್ರೆ ನಿರುತ್ಸಾಹ ಪೂರಿತವಾಗಿ ಕಾಣ್ತದ. ಸಾಕಷ್ಟು ಪ್ರಯತ್ನ ಮಾಡ್ತೀವಿ, ಸಾಕಷ್ಟು ಉತ್ಸಾಹ ತೋರಿಸ್ತೇವೆ, ಸಾಕಷ್ಟು ಓಡಾಡ್ತೀವಿ. ಇದೆಲ್ಲ ಸ್ಟಾರ್ಟಿಂಗ್ ಇದು ಏನಂತಾರ ಎಂಥೂಸಿಯಾಸಮ್ ಅಂತ ಹೇಳ್ತೀವಿ. ಮೊದಲಿಗೆ ಬಂದಾಗ ಹೊಸದಲ್ಲಿ ಬಂದಾಗ ಇರುವಂತ ಉತ್ಸಾಹ ಸ್ವಲ್ಪ ದಿನಗಳ ಹೋದ ನಂತರ ಇರುವುದಿಲ್ಲ. ಯಾಕಂದ್ರೆ ಈ ಕಾರ್ಯಕ್ರಮ ಅಷ್ಟು ಚಂದಾಗಿರ್ತದೆ. ನಮ್ಮ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಕುಡ್ತಾ ನಿಂತು ಬಿಡ್ತದೆ. ದೇಹ ಮಾತು ಕೇಳಕ್ ಚಾಲು ಮಾಡ್ತದ, ಆಹಾರ ಹೋಗಕ್ ಚಾಲು ಆಗ್ತದ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಬರಕ್ ಚಾಲು ಆಗ್ತದ, ವೈಯಕ್ತಿಕವಾಗಿ ಕೆಲವೊಂದಿಷ್ಟು ನೆಮ್ಮದಿಗಳು ಬರಕ್ ಚಾಲು ಆಗ್ತಾವ, ಸಮಾಜ ಕೂಡ ನಮ್ಮನ್ನ ಒಳ್ಳೆ ರೀತಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಸೊ ಆಕಾಶದಲ್ಲಿ ಹಾರಾಡಕ್ ಚಾಲು ಆಗ್ಬಿಡ್ತೇವೆ ನಾವು. ಪಿಂಕ್ ಕ್ಲೌಡ್ ಅಂತ ಹೇಳ್ತಾರೆ ಇಲ್ಲಿ, ಗುಲಾಬಿ ಮೋಡಗಳು. ವಾಸ್ತವದಲ್ಲಿ ಆ ಮೋಡಗಳು ಇರುವುದಿಲ್ಲ. ಆದ್ರೆ ನಾನ್ ತಿಳ್ಕೊಂಡ್ಬಿಟ್ಟಿರ್ತೀನಿ ಏನಂದ್ರೆ, 1ನೇ ಹೆಜ್ಜೆಯಲ್ಲಿ ಒಪ್ಪಿಕೊಂಡೆ, ಇನ್ನು 12ನೇ ಹೆಜ್ಜೆಯನ್ನ ಮಾಡ್ಕೊಂಡು ಆರಾಮಾಗಿ ಕಾರ್ಯಕ್ರಮ ಬೆಸ್ಟ್ ಐತಿ, ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಕೊಂತ ಹೊಂಟು ಬಿಡ್ತೀನಿ. ಅದ್ಭುತವಾದ ಕಾರ್ಯಕ್ರಮ ಅಂದ್ರೆ ಹೇಗೆ, ಆ ಅದ್ಭುತಗಳಂದ್ರೆ ಏನು ಅನ್ನುವಂಥದ್ದು ಎಲ್ಲಿ ಬರ್ತಾವಂದ್ರೆ 2ನೇ ಹೆಜ್ಜೆಯಿಂದ 11ನೇ ಹೆಜ್ಜೆ ಒಳಗೆ. ಈ ಅದ್ಭುತಗಳನ್ನ ವಿವರಿಸ್ಲಿಕ್ಕಾದ್ರೂ ನಮಗೆ ಈ ಹೆಜ್ಜೆಗಳು ಗುರುತಿರ್ಬೇಕಲ್ಲ. ಈ ಹೆಜ್ಜೆಗಳು ನಮ್ಮ ಜೀವನದಲ್ಲಿ ಇದ್ದಾಗ ಮಾತ್ರ ನಾವು ಇವುಗಳನ್ನ ಅನುಭವ ಪೂರ್ತಿ ಹೇಳ್ತೀವಿ, ಅನುಭವಿಸಿನೂ ಹೇಳ್ತೀವಿ. ನಮ್ಗೆ ಅನುಭವನ ಆಗಿರ್ತದ, ಅವುಗಳನ್ನ ಅನುಭವಿಸಿ ಕೂಡ ನಾವು ಹೇಳ್ತೀವಿ. ಅನುಭವಿಸಿ ಯಾವಾಗ ಯಾವ ವಿಷಯವನ್ನ ಮನುಷ್ಯ ಅನುಭವಿಸಿ ಹೇಳ್ತಾನೆ, ಅದು ಮತ್ತೊಬ್ಬರ ಮನದಾಳದಲ್ಲಿ ಇಳಿತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಅತ್ಯುತ್ತಮ ಉದ್ದೇಶ ಉಳ್ಳವರು ಕೂಡ ಈ ದ್ವಿಪಾದಕ್ರಮಣಕ್ಕೆ ಬಲಿಯಾಗಬಹುದು. ಒಳ್ಳೆ ಉದ್ದೇಶ ಇರ್ತದ, ಆದ್ರೆ 1ರಿಂದ 12ಕ್ಕೆ ಜಿಗದ್ ಬಿಡ್ತಾರೆ ಒಮ್ಮಲ್ಗೆ. ಅಲ್ಲಿ ಅವ್ರಿಗೆ ಉತ್ಸಾಹ ಹೋಗ್ತದೆ. ಕೆಲವೊಮ್ಮೆ ತ್ವರಿತವಾಗಿ ಬಹಳ ಫೇಲ್ಯೂರ್ ಆಗ್ತಾರೆ, ಕೆಲವೊಮ್ಮೆ ನಿಧಾನವಾಗಿ ಇದರಲ್ಲಿ ಇಂಟ್ರೆಸ್ಟ್ ಅನ್ನ ಕಳ್ಕೊತಾರೆ. ಮೊದಲಿಗೆ ಬಂದಾಗ ನೋಡ್ಬೇಕದನ್ನು, ಅಲ್ಲಿ ಸಂದೇಶ ಕೊಡೋನು, ಇಲ್ಲಿ ಸಂದೇಶ ಕೊಡೋನು, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋನು, ಇಲ್ಲಿ ಕಾರ್ಯಕ್ರಮ, ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ, ಇವ್ರ ಪರಿಚಯ ಮಾಡ್ಕೊಳ್ಳಿ, ಫೈನ್, ಬ್ಯಾಡ್ ಅನ್ನೋದಲ್ಲ. ಅದೆಲ್ಲ ಉತ್ಸಾಹ ಇರಬೇಕು. ಆ ಉತ್ಸಾಹ ನಿರಂತರ ಇರಬೇಕು. ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಈ ನಿರಂತರತೆ ಇರಬೇಕು. ನನಗಿದು ಬಂದಾಗ ಏನು ಹುರುಪಿದ್ದಾಗ, ಹುರುಪ ಮತ್ತೆ ದಾರಿ ಉದಾಹರಣೆ ತಗೊಳ್ಬೇಡ, ಹುರುಪಿದ್ದಾಗ ಮಾಡೋದು ಬೇಡ. ಇದು ಹುರುಪಿದ್ದಾಗ ಒಂದು ಉತ್ಸಾಹ ಇದ್ದಾಗ ನಮಗೊಂದಿಷ್ಟು ಮೊದಲು ಏನಂತಾರಲ್ಲ, ಒಂದಿಷ್ಟು ಮಂದಿ ಹೇಳ್ತಿರ್ತಾರೆ ಇಲ್ಲಿ, ಕೆಲವೊಮ್ಮೆ ಹನಿಮೂನ್ ಪೀರಿಯಡ್ ಅಂತ ಏನೇನು ಹೇಳ್ತಿರ್ತಾರೆ ಇಲ್ಲಿ ಕಾರ್ಯಕ್ರಮದಾಗ ಕೇಳಿ ನಾನು. ಹನಿಮೂನ್ ಪೀರಿಯಡ್ ಮೊದಲ ವರ್ಷದಾಗ ಬಹಳ ಚಂದ ಇರ್ತದೆ ಎಲ್ಲ ಅನಿಸ್ತದೆ. ಆದ್ರೆ ಸಮಸ್ಯೆ ಬರೋದು ಏನಪ್ಪಾ ಅಂದ್ರೆ, ನಾವು 1ನೇ ಹೆಜ್ಜೆಯಿಂದ 12ನೇ ಹೆಜ್ಜೆ ಡೈರೆಕ್ಟ್ ಆಗಿ ಹೋದಾಗ ಅದರ ಮೇಲೆ ಕೆಲವೊಮ್ಮೆ ನಾವು ಹೇಳಿದಂತ ಸಂದೇಶ ಇನ್ನೊಬ್ಬರಿಗೆ ರೀಚ್ ಆಗೋದಿಲ್ಲ. ಅಲ್ಲಿ ಅವ್ರು ಬಂದು ಕುಂದಿರುದಿಲ್ಲ. ಬಿಡ್ರಿ, ಎಷ್ಟು ಜನಕ್ಕೆ ಹೇಳ್ತೀವಿ, ಬಂದು ಕುಂದಿರುದೇ ಇಲ್ಲ. ಎಷ್ಟು ಸಲ ತಲೆ ಹೊಡ್ಕೊಂತೀವಿ, ಬಂದು ಕುಂದಿರ್ತೀವಿ. ಎಷ್ಟು ಸಲ ಪ್ರಯತ್ನ ಮಾಡ್ತೀವಿ, ಎಷ್ಟು ಸಲ ಸಂದೇಶ ಕೊಡ್ತೀವಿ, ಬರೋದೇ ಇಲ್ಲ. ಯಾಕೆ ಬರುದಿಲ್ಲ ಅಂದ್ರೆ, ನನ್ನಲ್ಲಿ ಏನು ಹೇಳ್ತೀನಲ್ಲ ಅದು ಕರೆಕ್ಟ್ ಆಗಿರ್ಬೇಕು, ನನ್ನಲ್ಲಿ ವಿಷಯಗಳು ಇರಬೇಕು. ಸೊ ಹಿಂಗಾಗಿ ಏನಾಗ್ತದೆ, ಇಲ್ಲಿ ಹೇಳ್ತಾರ ಅವ್ರು ಇಷ್ಟೆಲ್ಲ ಆದ ನಂತರ ಕೆಲವೊಮ್ಮೆ ನಮ್ಗೊಮ್ಮೆ ಏನು ಯೋಚನೆ ಬರ್ತಾವಂದ್ರೆ, ಏಯು ನನಗೆ ಕೊಡುವಂಥದ್ದು ಏನೂ ಇಲ್ಲ. ಇಲ್ಲಿ ಬಂದ ನಂತರ ಇಂದ ನನಗೇನು ಸಿಗಬೇಕಾಗಿಲ್ಲ ಮಾರಾಯ ಅನ್ನುವಂಥ ಯೋಚನೆ ಚಾಲು ಆಗ್ಬಿಡ್ತು. ಕೆಲವೊಬ್ರು ಏಕ್ ಬಂದೀವಿ, ಇಷ್ಟು ದಿನ ಆತು, ಇಷ್ಟು ವರ್ಷ ಆತು, ಯಾವ್ದು ಸರಿ ಹೋಗ್ತಾ ಇಲ್ಲ ರೀ. ನಮ್ಮೊಬ್ಬ ಸ್ನೇಹಿತ ಇದ್ದ, ಎಲ್ಲ ಬಂದಿನ ಮರ, ಎಲ್ಲ ಮಾಡ್ತೀನಿ ಮರ, ಇಲ್ಲಿ 4-5 ವರ್ಷ ಆತು, ಮದ್ವಿನ ಆಗೋಲ್ದು ಹಂಗ ಹೇಳ್ತಿದ್ದಾನ. ಬರ್ಬರ್ತ ಏನ್ ಅನ್ಸಕ್ ಚಾಲು ಆಕೈತೆ ಅಂದ್ರೆ, ಈ ಕಾರ್ಯಕ್ರಮ ಏನ್ ಕೆಲಸ ಮಾಡೋದಿಲ್ಲ ಬಿಡು ನಮ್ಮ ಜೀವನದಾಗ. ಹಂಗ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗ್ತವೆ, ನಿರಾಶೆಗಳು ಬರ್ತಾವ. ನಿರಾಶೆ ಬಂದಾಗ ನಾವು ಗೊಂದಲವನ್ನು ಉಂಟು ಮಾಡ್ಕೋತೀವಿ ನಮ್ಮ ಜೀವನದಲ್ಲಿ. ಅವ್ರು ಹೇಳ್ತಾ ಇರೋದೇನಂದ್ರೆ, ಕಾರ್ಯಕ್ರಮವನ್ನ ಕ್ರಮವಾಗಿ ಪಾಲಿಸಬೇಕು. ಕಾರ್ಯವನ್ನ ಕ್ರಮವಾಗಿ ಪಾಲಿಸಿಕೊಂಡಾಗ ಆಗ್ತದ. 1ರಿಂದ ಒಮ್ಮೆಲೆ ನಾವು 12ಕ್ಕೆ ಜಿಗಿದ್ರೆ ಕೆಲಸ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ ಅನ್ನ ನಾವು ಏರ್ಕೊಂಡು ಹೋದಾಗ 12ನೇ ಸ್ಟೆಪ್ಗೆ ಬಂದಾಗ ನಮ್ಗೆ ಗುರ್ತಾಗ್ತದೆ 2ರಿಂದ 9ರೊಳಗೆ ಏನದ, ನಾವ್ ಏನು ಕಂಟೆಂಟ್ ಕೊಡಬೇಕು, ಏನು ಸಂದೇಶವನ್ನು ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದೆಲ್ಲ ಮುಂದೆ ಬರ್ತದ. ಅದು ಇಲ್ಲಿ ಈ ಪೇಜ್ಗಳಲ್ಲಿ ಮುಂದೆ ಬರ್ತದೆ.
ಸೊ ಅದಕ್ಕೆ ಮೊದಲಿಗೇನೆ ನಾವು ಬಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಈ ಸಂದೇಶವನ್ನು 12ನೇ ಹೆಜ್ಜೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲು ನೀವು ಗಟ್ಟಿ ನಿಲ್ರಿ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ನಿಮಗೆ ಓನ್ ಕಾನ್ಫಿಡೆನ್ಸ್ ಬರ್ತದೆ, ನಿಮಗಾಗಿ ನಿಮ್ಮಲ್ಲೇ ನಿಮಗೊಂದು ಒಂದು ವಿಶ್ವಾಸ ಬರ್ತದೆ. ಆ ವಿಶ್ವಾಸ ಬಂದ ನಂತರ ಈ ಸಂದೇಶವನ್ನ ಕೊಡ್ಬೇಕು. ಹಂಗಂದ್ರೆ ಯಾರಿಗೆ ಹೇಳಬಾರ್ದನ್ರಿ ಅಂತ ಕೇಳಬಾರ್ರಿ. ಅದಕ್ಕಂತ ಹಿರಿಯ ಬಂಧುಗಳು ಇರ್ತಾರೆ ನೋಡ್ರಿ, ಹಿರಿಯ ಬಂಧುಗಳು ಇರ್ತಾರ. ಈ ನಮ್ಗಿಂತ ಮೊದಲ ಈ ಕಾರ್ಯಕ್ರಮಕ್ಕೆ ಬಂದಂತವ್ರು ಇರ್ತಾರ, ಇಲ್ಲ ಸರ್ ನಮ್ಮ ಫ್ರೆಂಡ್ ಒಬ್ಬ ಹಿಂಗಿದಾನೆ, ಅವನಿಗೂ ಕೂಡ ತೊಂದರೆ ಇದೆ, ನಾನು ಕೂಡ ನೋಡಿದೀನಿ, ದಯವಿಟ್ಟು ನೀವು ಒಂದ್ ಸ್ವಲ್ಪ ಫ್ರೀಗಿ ಮಾಡ್ಕೊಂಡು ನಮ್ಗೆ ಹೆಂಗ್ ಸಂದೇಶ ಕೊಟ್ರೆ ಅವ್ರಿಗೊಂದ್ ಸ್ವಲ್ಪ ಹೇಳ್ರಿ ಅಂತ ಹೇಳ್ಬೋದು. ಅವ್ರನ್ನ ಕರ್ಕೊಂಡು ಹೋಗ್ಬೋದು. ನಾವೇ ಒಮ್ಮೆಗೆ ಸಂದೇಶ ಕೊಡೋದಕ್ಕಿಂತ ಹಿರಿಯ ಬಂಧುಗಳನ್ನ ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪ ಬಿಡುದು ನೋಡ್ಬೇಕು. ಹಿರಿಯ ಬಂಧುಗಳು ಏನ್ ಮಾತಾಡ್ತಾರ, ಹೇಗೆ ಮಾತಾಡ್ತಾರ, ಎದುರಿಗಿದ್ದವನಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರ, ಅದ್ರ ಜೊತೆಗೆ ಅವನಿಗೆ ರೋಗದ ಬಗ್ಗೆ ಹೆಂಗೆ ವಿವರಣೆ ಕೊಡ್ತಾರ, ಇಲ್ಲಿ ಬಂದ ನಂತರ ಅವ್ರ ಬದುಕಲ್ಲಿ ಏನ್ ಬದಲಾವಣೆ, ಈ ಎಲ್ಲ ಪ್ಯಾಟರ್ನ್ಗಳನ್ನ ಸುಮ್ನೆ ಅಬ್ಸರ್ವ್ ಮಾಡ್ಬೇಕು. ಮೊದಲಿಗೆ ನಾವು ಸುಮ್ಮನೆ ಕುಂತು ನೋಡ್ತಿರ್ಬೇಕು. ನಾವು ನೋಡಿ ಹಿರಿಯ ಬಂಧುಗಳು ಹೇಗೆ ಸಂದೇಶ ಕೊಡ್ತಾರ ಅನ್ನುವಂಥದ್ದು. ಅವ್ರು ಕೊಡೋ ಮುಂದಾಗ ನಾವು ನಡುಸತ್ತೆ ಭಯ ಆಗ್ತಿರ್ಲಿಲ್ಲ, ಸುಮ್ನೆ ಕುಂತು ಕೇಳ್ತಿದ್ವಿ. ಅಂದ್ರೆ ಆ ಅಬ್ಸರ್ವೇಷನ್ ಸ್ಕಿಲ್ ಬರ್ಬೇಕು. ಮೊದಲಿಗೆ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಹೇಳ್ಬೇಕು ಅನ್ನುವಂಥದ್ದು ಎಲ್ಲವೂ ಬರ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಾವು ಒಮ್ಮೊಮ್ಮಲಿಗೆ ಹೋದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿ ನಮಗ ಗೊಂದಲ ಉಂಟಾಗಿಬಿಡ್ತದೆ. ಹಿಂಗಾಗಿ ಸಂದೇಶ ಸರಿಯಾಗಿ ತಲುಪುವುದಿಲ್ಲ. ಸಂದೇಶ ಯಾವಾಗ ಸರಿಯಾಗಿ ತಲುಪುವುದಿಲ್ಲ, ಜನ ಬರಲಿಲ್ಲ ಅಂದ್ರೆ ಏನಾಗ್ತದೆ, ನಮಗ್ ಬೇಜಾರಾಗ್ತದೆ, ನಮಗೊಂದ್ ಸ್ವಲ್ಪ ನಿರುತ್ಸಾಹ ಕಾಡ್ತದೆ. ಬಿಡ ಮರ ಏನ್ ಹೇಳಿದ್ರೆ ಏನೈತೆ ಅನ್ನುವಂಥದ್ದು ಆ ಮನಸ್ಸಿಗೆ ಬರಬಾರ್ದು. ಸೊ ಹಿಂಗಾಗಿ ನಾವು ಮೊದಲು ಪಕ್ವವಾಗಬೇಕಂತ ಹೇಳ್ತಾರೆ. ನಮ್ಮಲ್ಲಿ ಪಕ್ವತೆ ಬರಬೇಕು. ಸ್ವಲ್ಪ ಎಲ್ಲ ಪರಿಪೂರ್ಣತೆ ಬರೋದಿಲ್ಲ, ಒಂದಿಟ್ರೆ ಬೇಯ್ಬೇಕಲ್ಲ ನಾವು, ನಮಗೂ ಕೂಡ ಇದ್ರ ಗಾಳಿ ಗಂಧ ಅರ್ಥ ಆಗ್ಬೇಕಲ್ಲ ಸ್ವಲ್ಪ. ಸೊ ಹಿಂಗಾಗಿ ಅದಕ್ಕೆ ಹೇಳ್ತಾರ ಅವರು, ಒಮ್ಮೊಮ್ಮಲಿಗೆ ದ್ವಿಪಾದಾಕ್ರಮಣಕ್ಕೆ ಬಲಿಯಾಗಬೇಡ್ರಿ. ನಮ್ಮ ಬೆಸ್ಟ್ ಇಂಟೆನ್ಷನ್ ಇದ್ರೂ ಕೂಡ ನಾವು ಈ 2 ಸ್ಟೆಪ್ ಇಲ್ಯೂಷನ್ ಇಂದ ನಾವು ದೂರ ಇರಬೇಕು ಅಂತ ಹೇಳ್ತಾರ. ಸೊ ಮುಂದೆ ಏನಾಗ್ತದೆ ಓದಿ ಸರ್ ಪ್ಲೀಸ್. ಆ ನಂತರ ಜೀವನವು ನಮ್ಮಿಂದ ಜೀರ್ಣಿಸಲು ಸಾಧ್ಯವಾಗದಂತಹ ಒಂದು ಪ್ರಮೇಯವನ್ನು ನಮ್ಮ ಮುಂದೊಡ್ಡಬಹುದು. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ ಬಡ್ತಿಯು ನಮಗೆ ಸಿಗದೆ ಹೋಗಬಹುದು. ನಾವು ನಮ್ಮ ಉತ್ತಮ ಕೆಲಸವನ್ನು ಕಳೆದುಕೊಳ್ಳಬಹುದು. ರಸಿಕತೆಯೋ ಅಥವಾ ಕೌಟುಂಬಿಕ ಸಮಸ್ಯೆಗಳು ತೋರಬಹುದು. ದೇವರ ಕೈಯಲ್ಲಿ ಕಾಪಾಡಲ್ಪಡುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದ ನಮ್ಮ ಮಗು ಅವಘಡಕ್ಕೆ ಬಲಿಯಾಗಬಹುದು. ಓಕೆ, ದೀಸ್ ಆರ್ ಸಮ್ ಟೆಸ್ಟ್ ಅಂತ ಹೇಳ್ತೀನಿ ನಾನು ನನ್ನ ಭಾಷೆ ಒಳಗ ಅಥವಾ ನಮ್ಮ ಅನುಭವದಾಗ ಕೇಳಿದ್ರೆ. ಇಲ್ಲಿ ಹೆಂಗಾಗ್ತದಂದ್ರೆ, ಕಾರ್ಯಕ್ರಮಕ್ಕೆ ಬಂದ ನಂತರ ಎಲ್ಲವೂ ಸುಮಧುರವಾದ ಒಂದು ಹೂವಿನ ಹಾಸಿಗೆ ಅಂತ ಇರೋದಿಲ್ಲ. ಕೆಲವೊಬ್ರು ನಮ್ಮ ಶೇರಿಂಗ್ನಾಗ ಹೇಳ್ತಿರ್ತಾರೆ, ಸಮಸ್ಯೆಗಳು ಈಗೂ ಅದಾವ್ರಿ, ಆದ್ರೂ ಕೂಡ ಒಂದು ದಿನ ಪ್ರಕಾರ ನಾವು ಹೊಂಟೇನ್ರಿ. ಆ ಶಬ್ದದ ಆ ವಾಕ್ಯದ ಅರ್ಥಗಳು ಅಂದ್ರೆ ಇಲ್ಲಿದಾವ್. ನಮ್ಮ ಜೀವನದಾಗಿ ಸಾಕಷ್ಟು ಸಲ ನಮ್ಮಿಂದ ಅವುಗಳನ್ನ ತಡೆದುಕೊಳ್ಳಲಿಕ್ಕೆ ಅಥವಾ ನಮ್ಮಿಂದ ಅವುಗಳನ್ನ ಜೀರ್ಣಿಸ್ಲಿಕ್ಕೆ ಸಾಧ್ಯವಾಗೋದಂತ ಒಂದಿಷ್ಟು ಸನ್ನಿವೇಶಗಳು ಬರಬಹುದು. ಅಂದ್ರೆ ಕಷ್ಟಗಳು ಬರಬಹುದು, ಪ್ರಾಬ್ಲಮ್ಸ್ಗಳು ಬರಬಹುದು, ತೊಂದರೆಗಳು ಬರಬಹುದು. ಅವು ನಾವು ಅನ್ಕೊಂತೇವೆ ಅವೆಲ್ಲ ದೀಸ್ ಆರ್ ಸೀನ್ ಅಂತ ಹೇಳ್ತೀನಿ ನಾನು, ಅವೆಲ್ಲ ಸನ್ನಿವೇಶಗಳು. ಆ ಸನ್ನಿವೇಶಗಳು ಅಂತಿಂತ ಸನ್ನಿವೇಶಗಳು ಬರ್ಬೋದು ನಮ್ಮ ಲೈಫಲ್ಲಿ, ಇಲ್ಲ ಅಂತಲ್ಲ, ನಮಗೂ ಕೂಡ ಬಂತು. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಒಂದು 2-2.5 ತಿಂಗಳಿಗೆನೆ ಒಂದಾಗನ ಒಂದು ಅವು ಯಾವ ಪರಿ ಅಂತಂದ್ರೆ, ನಮ್ಮನ್ನ ಈ ಸದ್ದ ಹೋಗಿ ಮತ್ತೆ ಎಲ್ಲರೂ ಕುಂತು ಕುಡಿದು ಬಿಡ್ಲೇನ ಅನ್ನುವಂಥ ಯೋಚನೆ. ಆ ಲೆವೆಲಿಗೆ ನಮ್ಗೆ ತೊಂದರೆಗಳು ಬಂದವು. ಕೆಲವೊಬ್ಬರಿಗೆ ಬರೋದಿಲ್ಲ, ಮತ್ತೆ ಎಲ್ಲರಿಗೆ ಬರ್ತಾವಂತನೂ ಅಲ್ಲ. ಕೆಲವೊಬ್ಬರಿಗೆ ಟೆಸ್ಟ್ಗಳಂತೀವಿ ನಾವು, ಇವನ ಪರೀಕ್ಷೆಗಳಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗತ್ತೆ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ ಬಡ್ತೀವಿ ನಮಗೆ ಸಿಗದೆ ಹೋಗ್ಬೋದು. 100% ಇದು ನಮ್ಮ ಬದುಕಲ್ಲಿ ಆಗಿದೆ. ಹುಡುಗ ನಿಶ್ಚಯದಾಗ ನಾನು ಡ್ಯೂಟಿಗೆ ಹೋಗಿರ್ಲಿಲ್ಲ. ಯಾವ ಮಗನೂ ಡ್ಯೂಟಿಗೆ ನಾನು ಕೇಳ್ತಿದ್ದಿಲ್ಲ, ಸೋಮನ ಹೋಗಯಪ್ಪ ಸಹಿ ಮಾಡಿ ಹೋಗ್ಬಿಡನಿ ಅಂತಿದ್ರು. ನಾನು ಆದ್ರೆ ಬುಕ್ಕ ಕೊಡ್ತಿದ್ರು, ಸಹಿ ಮಾಡ್ತಿದ್ದೆ, ಮತ್ತೆ ಕುಡಿಯಕ್ಕೆ ಹೋಗ್ತಿದ್ದೆ. ಆದ್ರೆ ಯಾವಾಗ ನಾನು ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಶ್ರದ್ಧೆಯಿಂದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ನಾನು ಅಲ್ಲಿಂದ ಎತ್ತಿ ಹಾಕೇ ಬಿಟ್ರು. ಅವಾಗ ಎಷ್ಟು ಶಾಕ್ ಆಗಿರ್ಬೇಕು ವಿಚಾರ ಮಾಡ್ರಿ. ಇದ್ದು ಊರ್ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು, ಹೆಂಡ್ರು ಮಕ್ಕಳು ಇಲ್ಲಿ, ನಾವು ಅಲ್ಲಿ, ಏನು ಕುಡ್ತಾ ಯಾವ ಊರಾಗ ಜಾಸ್ತಿ ಆಗಿತ್ತು ಮತ್ತೆ ಅದೇ ಊರಿಗೆ ಹೋಗ್ಬೇಕು. ಇಷ್ಟೆಲ್ಲ ನಿಯತ್ಲಿ ಕೆಲಸ ಮಾಡಕತ್ತೀನಿ, ಇಷ್ಟೆಲ್ಲ ಶ್ರದ್ಧೆಯಿಂದ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಕತ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನನಗೆ ಹಿಂಗಾತ, ಹೆಂಡತಿ ಕೈ ಮುರಿತು, ನನಗೆ ಟ್ರಾನ್ಸ್ಫರ್ ಆಯ್ತು. ಆ ಟ್ರಾನ್ಸ್ಫರ್ ಯಾವ ಲೆವೆಲ್, ಮಿನಿಸ್ಟರ್ ಲೆವೆಲ್ ತನಕ ಹೋದ್ರು ಕೂಡ ಅವ್ರು ಮಿನಿಸ್ಟರ್ ಹೇಳಿದ್ರು, ನಮ್ಮ ಕನ್ಸಲ್ಟ್ ಮಿನಿಸ್ಟರ್ ಹೇಳಿದ್ರು ಕೂಡ ಆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋಲ್ದು, ಮಾಡಿದವನು ಹೇಳಿದ್ರೆ ಕ್ಯಾನ್ಸಲ್ ಆಗೋಲ್ದು. ಅಂದ್ರೆ ಇಂತಿಂತ ಕಷ್ಟಗಳು ಬರ್ತಾವ. ಅದಾದ ನಂತರ ಅದು ಬೇರೆ ಬರ್ತದೆ.
ಮುಂದೆ ಏನಾಯ್ತು ಅದು ಆ ಕೆಟ್ಟ ಸೀನು ಆ ಸನ್ನಿವೇಶ ಯಾಕಂತ ಮತ್ತೊಮ್ಮೆ ಯಾವಾಗ ಹೇಳ್ತೇನೆ ನಾನು. ನಮ್ಮಲ್ಲಿ ಹೇಳ್ತಾರೆ ಇಲ್ಲಿ ನಾವು ನಮ್ಮ ಉತ್ತಮ ಕೆಲಸವನ್ನ ಕಳೆದುಕೊಳ್ಳಬಹುದು. ಎಸ್, ಒಮ್ಮೊಮ್ಮೆ ಬಹಳ ತೊಂದರೆ ಆಗ್ತದೆ. ಕೊಡ್ತಾ ಬಿಟ್ಟಿರ್ತೀವಿ, ಕೆಲಸ ಕಳ್ಕೊತೀವಿ, ಕೆಲವೊಮ್ಮೆ ದುಡಿಲಿಕ್ಕೆ ಕೆಲಸ ಸಿಗೋದಿಲ್ಲ. ನಾವೇನ ಬಿಡೋ ಒಂದಿಟ್ಟು ಗೌರ್ಮೆಂಟ್ ನೌಕರಿ ಅನ್ಕೊಂತೀವಿ, ಆದ್ರೆ ಕೆಲವೊಬ್ರು ಪಾಪ ಬೇರೆ ಬೇರೆ ನೌಕರಿ ಇದ್ದಿದ್ದವ್ರು ಬೇರೆ ಬೇರೆ ಕೆಲಸ ಮಾಡೋರು ನಮ್ ಕೆಲಸ ಕಳ್ಕೊಂತಾರ, ಉದ್ಯೋಗ ಸಿಗುದಿಲ್ಲ. ಮಾಡ್ಬೇಕನ್ನುವಂತ ಉತ್ಸಾಹ ಇರ್ತದ, ಕೊಡ್ತಾ ಬಿಟ್ಟು ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ಬೇಕನ್ನುವಂತ ಉತ್ಸಾಹ ಇರ್ತದ, ಆದ್ರೆ ಕೆಲಸ ಸಿಗುದಿಲ್ಲ. ಒಮ್ಮೊಮ್ಮೆ ಇದ್ದ ಕೆಲಸ ತೆಗಿತಾರೆ, ಒಮ್ಮೊಮ್ಮೆ ಏನೋ ಪ್ರಾಬ್ಲಮ್ ಆಕಾವು, ನಾವು ಮಾಡದೇ ಇರುವಂತ ತಪ್ಪುಗಳು ನಮ್ಮ ಮೇಲೆ ಬರ್ತಾವು. ಇವೆಲ್ಲವೂ ಕುಡಿದೇ ಇರುವಾಗ ಬರ್ತಾವ. ಮತ್ತೊಮ್ಮೆ ಅಂತ ಸಮಯದಲ್ಲಿ ಏನಾಗ್ತದೆ, ಇವೆಲ್ಲ ರಸಿಕತೆ ಅಥವಾ ಕೌಟುಂಬಿಕ ಸಮಸ್ಯೆಗಳು ತಲಿತಾ ಇರ್ಬೋದು. ಯಾವರ ಎಕ್ಸ್ಟ್ರಾ ಅಫೈರ್ ಇರ್ತಾವ, ಅದ್ರದ್ದು ಕಿರಿಕಿರಿ ಚಾಲು ಆಕವು, ಇಲ್ಲ ಮನ್ಯಾಗ ಹೆಂಡತಿ ಕೊಡೋರು ಕಿರಿಕಿರಿ ಚಾಲು ಆಕವು, ಇಲ್ಲ ಮನ್ಯಾಗ ಬೇರೆ ಬೇರೆ ಕೌಟುಂಬಿಕ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಗಳು ಬರ್ತಾವ. ಅಥವಾ ಯಾವ್ದಾರ ಒಂದು ಹಿಂದಿಂದ ಯಾವ್ದಾರ ಒಂದು ರಿಲೇಷನ್ ಇರುತ್ತೆ, ಅದು ಎದ್ದು ಕುಂದಿರ್ತೈತಿ, ಏನೋ ಲಪಡ ಒಟ್ಟು ಆಕತಿ. ನಾವ್ ಅನ್ಕೊಂತೀವಿ ಇಲ್ಲಿ ಬಂದ ನಂತರ ಎಲ್ಲ ಹೇಳ್ಕೊಂಡಿರ್ತೀವಿ, ದೇವ್ರು ನಮ್ಮನ್ನ ಕಾಪಾಡ್ತಾನ, ಅದಕ್ಕೆ ನಮ್ಮನ್ನ ತಂದು ಇಲ್ಲಿ ಕುಂದರ್ಸನ, ಆರಿಸಿ ಹಕ್ಕಿ ತೆಗೆದು ತಂದು ಪಾಪ ಚಲೋ ಚಂದ್ರಮ್ಮ ನೀನು ಕುಂದರ್ಸಿ ಆರಿಸಿ ಹಾಕಿ ನಿನಗ ಇಲ್ಲಿ ಆಯ್ಕೆ ಮಾಡಿ ತಂದು ಕುಂದರ್ಸಿನಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ದೇವರು ಕಾಪಾಡ್ತಾನ ನಮ್ಮನ್ನ, ಅವನ ಕೈಯಾಗ ನಮ್ಮ ಎಲ್ಲಾ ಜೀವನವನ್ನ ಕೊಟ್ಟು ಬಿಟ್ಟಿವಂತ ಕೂತ್ ಬಿಟ್ಟಿರ್ತೀವಿ ನಾವು. ಇಲ್ಲಿ ದೇವರ ಕೈಯಲ್ಲಿ ಕಾಪಾಡಲ್ಪಡುತ್ತಾನೆ ಅಂತ ಹೇಳಿದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲವೂ. ನಮ್ಮನ್ನ, ನಮ್ಮ ಮನೆಯವರನ್ನ, ನಮ್ಮ ಮಕ್ಕಳನ್ನ ದೇವರ ಮೇಲೆ ಅತ್ಯಂತ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ಎಲ್ಲ ತನ್ನ ಕೈಯಲ್ಲಿ ಇಟ್ಟು ನಾವು ಕೂತ್ ಬಿಟ್ಟಿರ್ತೀವಿ. ಅವಾಗ ಸಡನ್ ಆಗಿ ಒಂದೇನೋ ಆಕ್ಸಿಡೆಂಟ್ ಆಕತಿ, ಮಗನಿಗೇನೋ ತೊಂದರೆ ಆಗ್ತದೆ, ಮಗನಿಗಾರ ಆಕತಿ, ಮನೆಯವ್ರಿಗೆ ಆಕತಿ, ಹೊರಗಿನವ್ರಿಗೆ ಆಕತಿ, ಅಥವಾ ನಮ್ಗೆ ಸಂಬಂಧ ಇದ್ದವ್ರ ಆಕತಿ, ಬಂದು ನಮಗೂ ಕೂಡ ಆಕತಿ. ಒಮ್ಮೆ ನಾವು ಅನ್ಕೊಂಡಿರ್ತೀವಿ ದೇವರ ಕೈಯಲ್ಲಿ ಇಟ್ಟಿವಿ, ದೇವರು ನಮ್ಮನ್ನ ಕಾಪಾಡ್ತಾನಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಈ ಪರಿ ಕಷ್ಟ ಬಂದ್ಬಿಡ್ತದೆ. ಅವಾಗ ಮತ್ತೆ ತಲೆಯಾಗಿ ಬರೋದು ಏನಪ್ಪಾ ಅಂದ್ರ, ಎಲ್ಲಿದ್ದಾನ ದೇವ್ರು? ದೇವ್ರ ಕೈಯಾಗ ಜೀವನ ಕೊಟ್ಟಿನಿ, ದೇವರಿಗೆಲ್ಲವನ್ನ ಅರ್ಪಿಸಿನಿ, ಆದ್ರೂ ಕೂಡ ನನಗೆ ಈ ತರ ಮಾಡಿದ. ಮತ್ತೇನು ನಡಿ, ಏನ್ ಮಾಡಿದ್ರೆ ಏನೈತಿ ಈ ಜಗತ್ನಾಗ? ಯಾರು ಏನು ದೇವ್ರು ದೇನ್ರು ಅನ್ಕೊಂತ ಕುಂದ್ರದು, ಯಾವ ದೇವ್ರು ಇಲ್ಲ, ಏನು ಇಲ್ಲ, ನಡಿ ಅಂತೇಳಿ ಮತ್ತೆ ಇಲ್ಲಿಗೆ ಹೋಗ್ತೀವಿ ನಾವು, ಮತ್ತೆ ಅಲ್ಲಿಗೆ. ಆದ್ರೆ ನಮ್ಮಲ್ಲಿ ಎಂತೆಂತ ಉದಾಹರಣೆಗಳದಾವ ಅಂದ್ರೆ, ಸ್ವಂತ ಮಗ ಸತೆ ತೀರ್ಕೊಂಡಾಗ ಎಲ್ಲರೂ ಹೊರಗಡೆ ಜನ ಚಾಲೆಂಜ್ ಕಟ್ಟಿರ್ತಾರೆ. ನಮ್ಮ ಒಬ್ಬ ಬಂಧುವಿನ ಒಬ್ಬ ಮಗ ಸತ್ತಾಗ ಎಲ್ಲ ಹೊರಗಿನವ್ರು ಚಾಲೆಂಜ್ ಕಟ್ಟಿರ್ತಾನೆ, ಇವತ್ತು ಕುಡಿತ ನೋಡಿವ ಅಂತೇಳಿ. ಆದ್ರೆ ಆ ಬಂಧು ಕಾರ್ಯಕ್ರಮದಲ್ಲಿ ಇದ್ದಂತ ಬಂಧು ಅವತ್ತು ಯಾವುದೇ ಕಾರಣಕ್ಕೆ ಕುಡಿತಾ ಇದ್ದಕ್ಕೆ ತನಕ್ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂದ್ರೆ, ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ದೇವರ ಇಚ್ಛೆ ಏನಿರ್ತದ ಅದ ಆಗ್ತದೆ. ನಾವು ಬಯಸ್ತೀವಿ ಎಲ್ಲವೂ ನಮ್ದು ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮಕ್ಕೆ ಬಂದೀವಿ, ಕುಡ್ತಾ ನಿಲ್ಸೀವಿ, ಇಲ್ಲಿ ಬಂದು ಗಟ್ಟಿಯಾಗಿ ನಿಂತು ಸೇವೆ ಮಾಡ್ಲಿಕ್ಕತ್ತೀವಿ, ಮತ್ತೊಬ್ಬರಿಗೆ ಸಂದೇಶ ಕೊಡ್ಲಿಕ್ಕತ್ತೀವಿ, ನಮ್ಮ ಜೀವನವನ್ನು ಸುಧಾರ್ಸಕತ್ತೀವಿ. ಆದ್ರೆ ಇದೆಲ್ಲ ಮಾಡೋದ್ರಿಂದ ದೇವ್ರು ನಮ್ಗೆ ಒಳ್ಳೇದ ಮಾಡ್ತಾನಂತ ಅನ್ಕೊಂಡಿರ್ತೀವಿ. ಆದ್ರೆ ಕೆಲವೊಮ್ಮೆ ಅವನ ಪರೀಕ್ಷೆಗಳು ಹೇಗಿರ್ತಾವಂತ ಯಾರಿಗೆ ಗೊತ್ತಾಗೋದು. ಆ ಪರೀಕ್ಷೆಗಳಲ್ಲಿ ನಾವು ಒಮ್ಮೊಮ್ಮೆ ವಿಫಲರಾದ್ವಿ ಅಂದ್ರೆ ಹೊಳ್ಳಿ ಇಲ್ಲಿ ಎದ್ದು ಬಂದು ನಿಲ್ಲೋದು ಬಹಳ ಕಷ್ಟ ಆಗ್ತದೆ. ಸೊ ಅವಾಗ ಮುಂದೆ ಹೇಳ್ತಾರ ಅವ್ರು ಏನಂತ, ಓದಿ ಸರ್ ಪ್ಲೀಸ್. ಓದಿ ದಯವಿಟ್ಟು ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಅರುಣ್ ಸರ್ ಸ್ವಲ್ಪ ಕೇಳಿಸಿಲ್ಲ. ಓಕೆ ಓಕೆ, ಪ್ರಸನ್ನ ಸ್ನೇಹಿತರೆ ಸ್ಟಾರ್ಟ್ ಮಾಡಿ. ಸರಿ ಬಿಡಿ, ನಾನೇ ಮಾಡ್ತೀನಿ. ಅವಾಗೇನು ಇಂಥ ಕಷ್ಟಗಳು, ಇಂಥ ಸನ್ನಿವೇಶಗಳು ಬಂದಾಗ ಏನು, ಬಹಳಷ್ಟು ಮಂದಿಗೆ ಬರುವ ಇಂಥ ಸಂಕಷ್ಟಗಳನ್ನು ಎದುರಿಸುವ ಸಂಪನ್ಮೂಲಗಳು ಅಮಲಿಗಳಾದ ನಮ್ಮಲ್ಲಿಲ್ಲವೇ? ನಮ್ಮಲ್ಲಿ ಇವೆ ಅಂತ ಕೇಳ್ತಾರ. ಇವುಗಳು ನಮ್ಮಿಂದ ಎದುರಿಸಲು ಸಾಧ್ಯವಾಗದಂತ ಸಮಸ್ಯೆಗಳಾಗಿದ್ದವು. ಆದರೆ ಇವಾಗ ನಮ್ಮ ತಿಳುವಳಿಕೆಯ ದೇವರ ಸಹಾಯದಿಂದ ಗೈರು ಅಮಲಿಗಳಷ್ಟೇ ಸಾಮರ್ಥ್ಯದಿಂದ ಮತ್ತು ಧೈರ್ಯದಿಂದ ನಾವು ಅವುಗಳನ್ನ ಎದುರಿಸುವುದು ಸಾಧ್ಯವೇ? ಅವುಗಳನ್ನು ನಾವು ಸಂಕಷ್ಟಗಳಿಂದ ಸಂಪನ್ಮೂಲಗಳಾಗಿ ಬದಲಿಸಿ ನಮ್ಮದೇ ಮತ್ತು ನಮ್ಮ ಸುತ್ತಲಿನವರ ಬೆಳವಣಿಗೆ ಮತ್ತು ಸಾಂತ್ವನಕ್ಕೆ ಪ್ರಯೋಜನಕಾರಿಯಾದ ಸಂಪನ್ಮೂಲಗಳಾಗಿ ಬದಲಿಸುವುದು ಸಾಧ್ಯವೇ? ನಾವು ದ್ವಿಪಾದಾಕ್ರಮಣದಿಂದ ದ್ವಾದಶ ಪಾದಾಕ್ರಮಣಕ್ಕೆ ಪರಿವರ್ತಿತರಾದಲ್ಲಿ ಖಂಡಿತವಾಗಿಯೂ ಅವಕಾಶವಿದೆ. ದೇವರ ಕೃಪೆಯನ್ನು ಸ್ವೀಕರಿಸುವ ಅಪೇಕ್ಷೆ ನಮ್ಮಲ್ಲಿದ್ದಲ್ಲಿ ಅದು ನಮ್ಮನ್ನು
ಯಾವುದೇ ದುರ್ದಶೆಯಲ್ಲಿ ಸಂಭಾಳಿಸಿ ಬಲಗೊಳಿಸಬಲ್ಲದು ಅಂತ ಹೇಳ್ತಾರೆ. ಇಂಥ ಕಷ್ಟಗಳು ಎಲ್ಲವೂ ಬಂದಾಗ ಏನಾಗ್ತದೆ, ಇವುಗಳನ್ನ ತಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಐತೇನೋ ಅಂತ ಕೇಳ್ಕೊತೀವಿ ನಾವು. ಯಾಕಂದ್ರೆ ಇವುಗಳನ್ನ ನಮಗೆ ಎದುರಿಸ್ಲಿಕ್ಕೂ ಆಗುದಿಲ್ಲ. ಇಲ್ಲಿ ಬಂದ ನಂತರ ಕುಡಿತ ನಿಲ್ಸಿರ್ತೀವಿ, ಸಮಸ್ಯೆಗಳು ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಮ್ಮೊಮ್ಮೆ ಎದುರಿಸಲು ಆ ಸಾಧ್ಯನೇ ಇಲ್ಲ ಅನ್ನುವಂತ ಸಮಸ್ಯೆಗಳಾಗಿದ್ದು ನಂದಾಗಿತ್ತು. ಆದ್ರೆ ಇವಾಗ ನಮ್ಮ ತಿಳುವಳಿಕೆಯ ದೇವರ ಸಹಾಯದಿಂದ, ನಾವು ಅರ್ಥ ಮಾಡಿಕೊಂಡಂತ ದೇವರ ಸಹಾಯದಿಂದ, ಗೈರು ಅಮೂಲಿಗಳಷ್ಟೇ ಅಂದ್ರೆ ಯಾರು ಕುಡಿದೇ ಇರ್ತಾರಲ್ಲ ಅವರು ತಮ್ಮ ಸಾಮರ್ಥ್ಯದಿಂದ, ತಮ್ಮ ಧೈರ್ಯದಿಂದ ಹೇಗೆ ಅವುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ, ಅದೇ ರೀತಿ ನಾವು ನಮ್ಮ ಸಂಕಷ್ಟಗಳನ್ನ ನಮ್ಮ ತಾಕತ್ತಾಗಿ ಮಾಡ್ಕೊಳ್ತೀವಿ. ನಮ್ಮ ಸಂಕಷ್ಟಗಳನ್ನ ನಮ್ಮ ಶಕ್ತಿಯನ್ನಾಗಿ ಬದಲಿಸ್ಕೊಂಡು ನಮ್ಮದೇ ಮತ್ತು ನಮ್ಮ ಸುತ್ತಲಿನವರ ಬೆಳವಣಿಗೆಗೆ ನಾವು ಸಹಾಯ ಆಗ್ಲಿಕ್ಕೆ ಬಯಸ್ತೀವಿ. ಅದು ಸಾಧ್ಯ ಐತಿ. ಅದಕ್ಕೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಈ ದ್ವಿಪಾದಾಕ್ರಮಣ 1:12 ಬಿಟ್ಟು 12 ಪಾದಕ್ರಮಣ ಅಂದ್ರೆ 12 ಹೆಜ್ಜೆಗಳು. 12 ಅಂದ್ರೆ 12. 12 ಪಾದಕರಣ ಅಂದ್ರೆ ಟೋಟಲಿ 12 ಹೆಜ್ಜೆಗಳನ್ನ ಪಾಲನೆಯಲ್ಲಿ ನಾವು ಪರಿವರ್ತಿತರಾದಲ್ಲಿ, ಅಥವಾ ನಾವು ಈ 12 ಹೆಜ್ಜೆಗಳನ್ನ ಮುಖಾಂತರ ಈ ಕಾರ್ಯಕ್ರಮವನ್ನು ತಗೊಂಡಾಗ ನಮ್ಮಲ್ಲಿ ದೇವರ ಕೃಪೆಯನ್ನ ಸ್ವೀಕರಿಸುವ ಅಪೇಕ್ಷೆ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರ, ನಮ್ಮಲ್ಲಿ ಎಂಥ ದುರ್ದಶೆಗಳು ಬಂದ್ರು, ಎಂಥ ಕಷ್ಟಗಳು ಬಂದ್ರು, ಏನೇ ತೊಂದರೆಗಳು ಬಂದ್ರು ಅವುಗಳನ್ನೆಲ್ಲ ಸಂಭಾಳಿಸ್ಲಿಕ್ಕೆ ನಮಗೆ ಶಕ್ತಿ ಸಿಗ್ತದ ಅಂತ ಹೇಳ್ತಾರೆ. ನಿಜ, ನಾವು ಒಪ್ಕೋತೀವಿ, ನಮ್ಮಲ್ಲಿ ಶಕ್ತಿ ಇರ್ಲಿಲ್ಲ, ಇಂಥ ಸನ್ನಿವೇಶಗಳನ್ನ ತಡೆದುಕೊಳ್ಳಲಿಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬಂದ ನಂತರ ಸ್ವಲ್ಪ ದಿನದಲ್ಲಿ ರಿಲ್ಯಾಕ್ಸ್ ಆಗ್ತಾರೆ. ಯಾಕೆ? ಸಣ್ಣ ಸಣ್ಣ ತೊಂದರೆಗಳಿಂದ, ಸಣ್ಣ ಸಣ್ಣ ಕಷ್ಟಗಳಿಂದ, ಸಣ್ಣ ಸಣ್ಣ ಪ್ರಾಬ್ಲಮ್ಗಳಿಂದ, ಅಥವಾ ಸಣ್ಣ ಸಣ್ಣ ಜಗಳಗಳಿಂದ, ಅಥವಾ ಸಣ್ಣ ಸಣ್ಣ ಒಂದಿಷ್ಟು ಮುನಿಸುಗಳಿಂದ, ಅಥವಾ ಸಣ್ಣ ಸಣ್ಣ ದ್ವೇಷಗಳಿಂದ ಬರುವಂತವುಗಳನ್ನ ತಡೆದುಕೊಳ್ಳಲಿಕ್ಕೆ ಆಗ್ತಿರಂಗಿಲ್ಲ. ಆದ್ರೆ ಇವತ್ತು ದೇವರು ನಮಗ ಒಂದು ಕೃಪೆಯನ್ನ ಕೊಟ್ಟ, ದೇವರ ಆಶೀರ್ವಾದ ನಮಗೆ ಸಿಕ್ಕದು. ಈ ದೇವರ ಆಶೀರ್ವಾದವನ್ನ ನಮ್ಮ ಶಕ್ತಿಯನ್ನಾಗಿ ನಾವು ಪರಿವರ್ತಿಸ್ಕೋಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರೆ 12 ಹೆಜ್ಜೆಗಳು ಪೂರ್ಣ ಪ್ರಮಾಣದಲ್ಲಿ ಇರ್ಬೇಕು, ಕೇವಲ 2 ಅಲ್ಲ. ಈ ದ್ವಿಪಾದಾಕ್ರಮಣ ಮಾತ್ರ ಇರಬಾರ್ದು, 2 ಸ್ಟೆಪ್ಪಿಂಗ್ ಇರಬಾರ್ದು, 12 ಸ್ಟೆಪ್ಪಿಂಗ್ ಇರ್ಬೇಕಂತ ಹೇಳ್ತಾರೆ. ನಾವು ಚೇಂಜ್ ಆಗ್ಬೇಕು. ಈ ಸ್ವಿಚ್ ಫ್ರಮ್ ಅಂತ ಹೇಳ್ತಾರೆ. ಈ 2 ಹೆಜ್ಜೆಗಳನ್ನ ಬಿಟ್ಟು ನಾವು 12 ಹೆಜ್ಜೆಗೆ ಬದಲಾಗಬೇಕು ಅಂತ ಹೇಳ್ತಾರೆ. ಈ ಸ್ವಿಚ್ ಫ್ರಮ್ 2 ಸ್ಟೆಪ್ಪಿಂಗ್ ಟು 12 ಸ್ಟೆಪ್ಪಿಂಗ್ ಅಂತ ಹೇಳ್ತಾರೆ. ನಾವು ಯಾವಾಗ 12 ಹೆಜ್ಜೆಗಳ ಬಗ್ಗೆ ರೆಡಿ ಆಗ್ತೀವಿ, 12 ಹೆಜ್ಜೆಗಳನ್ನ ಸ್ವೀಕಾರ ಮಾಡಿ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ, ನಮ್ಮಲ್ಲಿ ಅಥವಾ ನಮಗೆ ಬಂದಂತ ಬೇಕಾದಂತ ತೊಂದರೆ ಇರಲಿ ಅವುಗಳನ್ನ ದೇವರು ನಿಭಾಯಿಸ್ಲಿಕ್ಕೆ ನಮಗೆ ಶಕ್ತಿ ಕೊಡ್ತಾನೆ ಅಂತ ಹೇಳ್ತಾರೆ. If we are willing to receive that grace of God which can sustain and strengthen us in any catastrophe ಅಂತ ಹೇಳ್ತಾರೆ. ಆ ದೇವರು ನಮಗೆ ಎಂತ ಬೇಕಾದಂತ ಸನ್ನಿವೇಶಗಳಿರ್ಲಿ, ಅಂತ ಸನ್ನಿವೇಶಗಳಲ್ಲಿ ನಮ್ಗ ಶಕ್ತಿ ತುಂಬತಾನ, ನಮಗೆ ಶಕ್ತಿ ಕೊಡ್ತಾನ ಅಂತ ಹೇಳ್ತಾರೆ. ಅದಾದ ನಂತರ ಹೇಳ್ತಾರ ಅಲ್ಲಿ, ನಮ್ಮ ಮೂಲ ಸಮಸ್ಯೆಗಳು ಇತರ ಎಲ್ಲ ಸಮಸ್ಯೆಗಳಂತೆ ಇವೇ ಆದರೂ ಬಂಧುತ್ವದಲ್ಲಿ ಚೆನ್ನಾಗಿ ಬೇರು ಬಿಟ್ಟ ಬಂಧುಗಳು ನಮ್ಮೆಲ್ಲಾ ವ್ಯವಹಾರಗಳಲ್ಲಿ ಈ ದೇಹಗಳನ್ನ ಅಭ್ಯಸಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದಲ್ಲಿ ಈ ಸಮಸ್ಯೆಗಳನ್ನು ಗೆಲ್ಲುವ ಸಾಮರ್ಥ್ಯವು ದೇವರ ಕೃಪೆಯಿಂದ ದೊರೆಯುವುದರೊಂದಿಗೆ ಅವುಗಳನ್ನ ನಮ್ಮ ವಿಶ್ವಾಸದ ಪ್ರದರ್ಶನಗಳಾಗಿ ಪರಿವರ್ತಿಸುವುದು ಸಾಧ್ಯವಾಗುತ್ತದೆ. ಬಂಧುಗಳು ಮಾರಣಾಂತಿಕ ಅಸೌಖ್ಯದಿಂದಲೇ ಇರುವುದನ್ನು ನಾವು ಕಂಡಿದ್ದೇವೆ. ಬಂಧುಗಳು ಮಾರಣಾಂತಿಕ ಅಸೌಖ್ಯದಿಂದಲೇ ಇರುವುದನ್ನು ನಾವು ನೋಡಿದ್ದೇವೆ ಅಥವಾ ಕಂಡಿದ್ದೇವೆ. ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಿಂದಾಗಿ, ಅವಿಶ್ವಾಸದಿಂದಾಗಿ, ಒತ್ತಡಗಳಿಂದಾಗಿ ಭಿನ್ನವಾಗಿ ಹೋದ ಕುಟುಂಬಗಳು ಜೀವನ ರೀತಿಯಿಂದ ಪುನರ್ ಜೋಡಿಸಲ್ಪಟ್ಟಿದ್ದನ್ನ ನಾವು ನೋಡಿದ್ದೇವೆ. ನಮ್ಮ ಮೂಲ ಸಮಸ್ಯೆಗಳು ಎಲ್ಲರಿಗೆ ಸಮಸ್ಯೆ ಅದಾವ, ಎಲ್ಲರಿಗೆ ಕಷ್ಟ ಅದಾವ, ಎಲ್ಲರಿಗೆ ತೊಂದರೆ ಅದಾವ, ಅವು ಕೂಡ ಇತರರಂತೆ ಅದಾವ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಇದ್ದಂಥವ್ರಿಗೆ ಸಮಸ್ಯೆಗಳಿಲ್ಲ ಅಂತಲ್ಲ, ಅವ್ರಿಗೇನು ಕಷ್ಟ ಬಂದೇ ಇಲ್ಲ ಅಂತಲ್ಲ. ನೀವು ಕೇಳ್ರಿ, ಸುಮ್ನೆ ಒಂದಿಷ್ಟು ಅವಕಾಶ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಏನೇನು ಕಷ್ಟ ಅನುಭವಿಸಪ್ಪ ಹೇಳು ನೀನು,
ಈ ಕಾರ್ಯಕ್ರಮಕ್ಕೆ ಬಂದಿಂದ ಒಳ್ಳೇದಾಗಿದ್ದನ್ನ ಬಹಳ ಹೇಳ್ತೀವಿ, ಓಕೆ ಒಪ್ಕೋತೀವಿ. ಆದ್ರೆ ಇಲ್ಲಿ ಬಂದ ನಂತರ ಏನೇನು ಕಷ್ಟ ಅನುಭವಿಸಿ ಹೇಳು ಅಂತ ಹೇಳಿದಾಗ ಹೇಳ್ತಾರ. ಈ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ದಿನಗಳಿಂದ ಅಂದ್ರೆ ಚೆನ್ನಾಗಿ ಬೇರು ಬಿಟ್ಟ ಬಂಧುಗಳು ಅಂದ್ರೆ ಬಹಳ ದಿವಸದಿಂದ ಇದ್ದಂತ ಹಿರಿಯ ಬಂಧುಗಳು ಹೇಳ್ತಾರೆ ಇಲ್ಲಿ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಈ ಧ್ಯೇಯಗಳನ್ನು ಅಂದ್ರೆ ಈ ತತ್ವಗಳನ್ನು ಅಭ್ಯಸಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡದಿದ್ದಲ್ಲಿ ಈ ಸಮಸ್ಯೆಗಳನ್ನ ನಾವು ಗೆಲ್ಲುವ ಸಾಮರ್ಥ್ಯ ನಮ್ಮಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ನಾವು ಈ ಎಲ್ಲ ತತ್ವಗಳನ್ನು, ಈ 12 ತತ್ವಗಳನ್ನು ನಮ್ಮ ಎಲ್ಲಾ ಇತರ ವ್ಯವಹಾರಗಳಲ್ಲಿ ನಾವು ಆಚರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿವಪ್ಪ ಅಂದ್ರೆ ನಮಗ ದೇವರ ಕೃಪೆ ಸಿಗ್ತದ. ದೇವರ ಕೃಪೆ ಸಿಗುವುದರೊಂದಿಗೆ ಅವುಗಳನ್ನ ನಾವು ನಮ್ಮ ವಿಶ್ವಾಸದ ಪ್ರದರ್ಶನ ಅಂತ ಹೇಳ್ತಾರ. ನಾವು ವಿಶ್ವಾಸದ ಅಂದ್ರೆ ನಮ್ಮಲ್ಲಿರುವಂತ ಒಂದು ಏನು ಈ ಗಟ್ಟಿತನವನ್ನ ತೋರಿಸ್ಲಿಕ್ಕೂ ಕೂಡ ಇದು ನಮಗೆ ಸಾಕ್ಷಿ ಆಗ್ತದಂತ. ನಮ್ಮ ವಿಶ್ವಾಸದ ಪ್ರದರ್ಶನಗಳಾಗಿ ಪರಿವರ್ತಿಸುವುದು ಸಾಧ್ಯವಾಗ್ತದಂತ. ಅಂದ್ರೆ ಟೋಟಲಿ ಅವ್ರು ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಈ 12 ಹೆಜ್ಜೆಗಳ ಮುಖಾಂತರ ನಾವು ಹೊರಟಿದ್ವಪ್ಪ ಅಂದ್ರೆ ಎಲ್ಲವೂ ಸಲೀಸಾಗ್ತದ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕೂಡ ಸಾಕಷ್ಟು ಜನ ಬಂಧುಗಳು ಮಾರಣಾಂತಿಕ ಅಸೌಖ್ಯದಿಂದಲೇ ಇರುವುದನ್ನು ನಾವು ಕಂಡಿದ್ದೇವೆ. ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಿಂದಾಗಿ, ಅವಿಶ್ವಾಸ, ಕೆಲವೊಮ್ಮೆ ಪ್ರೆಷರ್, ಒತ್ತಡದಿಂದಾಗಿ, ಕೆಲವೊಮ್ಮೆ ಸಾಕಷ್ಟು ನಮ್ಮ ಬಂಧುಗಳ ಕುಟುಂಬಗಳು ಕೆಲವೊಮ್ಮೆ ಇನ್ನೂ ಸೇರಿಲ್ಲ, ಇನ್ನೂ ಗಂಡ ಹೆಂಡತಿ ಒಂದಾಗಿಲ್ಲ. ಯಾವ ಕುಡ್ತದ ಸಮಯದಲ್ಲಿ ಬಿಟ್ಟು ಹೋದವರು ಇನ್ನೂ ಬಂದು ಸೇರಿಲ್ಲ. ಅವುಗಳೆಲ್ಲ ನೋಡಿವಿ ಇಲ್ಲ ಅಂತಲ್ಲ, ನಾವು ಅದನ್ನ ಹೇಳ್ತೀವಿ. ಎಲ್ಲರೂ ಕಾರ್ಯಕ್ರಮದಲ್ಲಿರು, ಎಲ್ಲವೂ ಸರಿ ಆಗ್ತದೆ, ಕಾರ್ಯಕ್ರಮವನ್ನು ಪಾಲಿಸು, ಎಲ್ಲವೂ ಸರಿ ಆಗ್ತದೆ ಅಂತಾನೆ ಹೇಳ್ತಾರೆ ನಮ್ಗೆಲ್ಲರೂ. ನಾವು ಕೂಡ ನೋಡಿ ಇಂಥ ಉದಾಹರಣೆಗಳನ್ನು ನೋಡಿ, ಕುಟುಂಬ ಛಿದ್ರವಾಗಿದ್ದನ್ನ ನೋಡಿ, ಇನ್ನ ಕೂಡ್ಲಾರದ ಕುಟುಂಬಗಳನ್ನ ನೋಡಿವಿ. ಆದ್ರೆ ಬರ್ತಾ ಬರ್ತಾ ಒಂದಿಲ್ಲ ಒಂದು ದಿನ ಹೇಳ್ತಾರ ಅವರು, ನಮ್ಮ ಲೈಫ್ ಆಫ್ ಏನ್ ಹೇಳ್ತೀವಲ್ಲ, ವೇ ಆಫ್ ಲೈಫ್ ಅಂತ ಹೇಳ್ತೀವಿ, ಜೀವನ ರೀತಿಯಿಂದ ಈ ಕುಟುಂಬಗಳನ್ನ ಜೋಡಿಸೋದನ್ನ ಅಥವಾ ಈ ಕುಟುಂಬಗಳು ಒಂದಾಗುವುದನ್ನ ನಾವು ನೋಡಿವಿ ಅಂತ ಹೇಳ್ತಾರೆ. ಸಾಕಷ್ಟು ಜನ ಇಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಗಳಿಕೆಯಲ್ಲಿ ಉತ್ತಮವಾಗಿದ್ದವರು ಆರ್ಥಿಕವಾಗಿ ನಮ್ಮ ಕಾಲ ಮೇಲೆ ನಿಲ್ಲಲು ಅಶಕ್ತರಾದವರು ತಮ್ಮ ಆರ್ಥಿಕ ಸ್ಥಿತಿಯು ತಲೆ ಕೆಳಗಾದಂತವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಗಳು ದೃಢತೆ ಮತ್ತು ವಿಶ್ವಾಸಗಳಿಂದ ಎದುರುಗೊಳ್ಳಲ್ಪಡುತ್ತವೆ. ಕೇವಲ ಇಲ್ಲಿ ಬಂದ ನಂತರ ಎಲ್ಲವೂ ಸರಿ ಆಗ್ತದಂತಲ್ಲ, ಆರ್ಥಿಕವಾಗಿ ಕೂಡ ನಾವು ಹಾನಿ ಉಂಟು ಮಾಡಿರ್ತೀವಿ ಅಥವಾ ನಾವು ಕೂಡ ದಿವಾಳಿ ಆಗಿರ್ತೀವಿ ಆರ್ಥಿಕವಾಗಿ. ಆರ್ಥಿಕ ರೋಗ ಅಂತ ಹೇಳ್ತೀವಿ ನಾವು, ಫೈನಾನ್ಷಿಯಲ್ ಡಿಸೀಸ್ ಅಂತ ಹೇಳ್ತೀವಿ. ದೈಹಿಕ ರೋಗ, ಮಾನಸಿಕ ರೋಗ, ಆಧ್ಯಾತ್ಮಿಕ ರೋಗ, ಸಾಮಾಜಿಕ ರೋಗ, ಆರ್ಥಿಕ ರೋಗನು ಅಂತ. ಕುಡಿತದ ಕೊನೆಯ ದಿನಗಳಲ್ಲಿ ಆರ್ಥಿಕವಾಗಿ ನಾವು ಸಾಕಷ್ಟು ಹಾಳಾಗಿ ಎಷ್ಟೋ ಪೇಮೆಂಟ್ ತಗೋತಿದ್ರು ಕೂಡ, ಎಷ್ಟೋ ದುಡ್ಡನ್ನ ನಾವು ಗಳಿಸಿದ್ರು ಕೂಡ ಕೊನೆಯ ದಿನಗಳಲ್ಲಿ ನಾವು ಕಷ್ಟ ಅನುಭವಿಸಿವಿ ದುಡ್ಡಿನ ಸಲುವಾಗಿ. ಅದಕ್ಕೆ ಅವ್ರು ಹೇಳ್ತಾರೆ, ಹೆಚ್ಚಿನವರು ಉತ್ತಮ ಗಳಿಕೆ, ನಮ್ಮ ದುಡಿಯುವಿಕೆ ಉತ್ತಮವಾಗಿದ್ರು ಕೂಡ ಆರ್ಥಿಕವಾಗಿ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಲು ಅಶಕ್ತರಾದವರು, ಒಮ್ಮೊಮ್ಮೆ ಆರ್ಥಿಕ ಪರಿಸ್ಥಿತಿಯಿಂದ ಹದಗೆಟ್ಟವರು ಅಥವಾ ಅವರ ಇಡೀ ಆರ್ಥಿಕ ಪರಿಸ್ಥಿತಿ ತಲೆ ಕೆಳಗಾದಂತವ್ರು ನಮ್ಮಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಗಳು ಅಥವಾ ಇಂಥ ಮನುಷ್ಯರಲ್ಲಿ ಏನಾಗ್ತದೆ ಅಂದ್ರೆ ದೃಢತೆ ಮತ್ತು ವಿಶ್ವಾಸಗಳಿಂದ ಅವರು ಎಲ್ಲವನ್ನ ಫೇಸ್ ಮಾಡ್ತಾರ ಅಂತ. ಎಷ್ಟೇ ತೊಂದರೆ ಇದ್ರು, ಎಷ್ಟೇ ಕಷ್ಟಗಳಿದ್ರು ಕೂಡ ನಮಗೆ ಈ ಸಮಸ್ಯೆಗಳ ಬಗ್ಗೆ ಹರಿತಾವು ಅನ್ನುವಂತ ಶಕ್ತಿ ನಮಗೆ ಈ 12 ಹೆಜ್ಜೆಗಳ ಮುಖಾಂತರ ಸಿಗ್ತದ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೋ ಮುಂದಿನ ಪ್ಯಾರಾದಲ್ಲಿ, ಹೆಚ್ಚಿನ ವ್ಯಕ್ತಿಗಳಂತೆ ನಾವು ಜೀವನದ ದೊಡ್ಡ ಸಮಸ್ಯೆಗಳನ್ನ ಅವುಗಳು ಬಂದಂತೆ ಎದುರುಗೊಳ್ಳುತ್ತೇವೆ. ಏನಂತ? ಹೆಚ್ಚಿನ ವ್ಯಕ್ತಿಗಳಂತೆ ನಾವು ಜೀವನದ ದೊಡ್ಡ ಸಮಸ್ಯೆಗಳನ್ನು ಅವುಗಳು ಬಂದಂತೆ ಎದುರುಗೊಳ್ಳುತ್ತೇವೆ. Like most people, we have found that we can take our big lumps as they come. ಈ ಸಮಸ್ಯೆಗಳನ್ನ ನಾವು ಸಣ್ಣದಾಗಿ ಸ್ವಲ್ಪ ಪ್ರೇಯರನ್ನ ನೆನಪು ಮಾಡ್ಕೋಬೇಕಾಗ್ತದೆ. ಜೀವನದಲ್ಲಿ ಬರುವಂತ ಎಂತ ಸನ್ನಿವೇಶಗಳು ಅಥವಾ ಎಂತ ವಿಷಯಗಳಾಗ್ಲಿ, ಅಸಾಧ್ಯವಾದ ಸಂಗತಿಗಳಂತ ಏನ್ ಹೇಳ್ತೀವಲ್ಲ, ವಿಷಯಗಳು, ಸಂಗತಿಗಳಂದ್ರೆ ವಿಷಯಗಳು, ಸಮಸ್ಯೆಗಳು ಅನ್ಕೊಟ್ರಿ, ಯಾವುಗಳನ್ನ ನಾವು ಬದಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅವುಗಳು ಬಂದಂತೆ ನಾವು ಎದುರುಗೊಳ್ಳುತ್ತೇವೆ, ಸ್ವೀಕಾರ ಮಾಡ್ತೇವೆ. ವಿ ಕ್ಯಾನ್ ಟೇಕ್ ಅವರ್ ಬಿಗ್ ಲಂಪ್ಸ್ ಆಸ್ ದೇ ಕಮ್. ಆ ಶಕ್ತಿ ನಮ್ಗೆ ಇಲ್ಲಿಂದ ಬರ್ತದೆ. ಬದುಕಿನಲ್ಲಿ ಬರುವಂತ ಎಂತ ಸನ್ನಿವೇಶಗಳನ್ನ ನಾವು ಎದೆಗೊಟ್ಟು ನಿಂತು ಅವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆಗ್ತದ, ಆ ಶಕ್ತಿ ನಮಗೆ ಇಲ್ಲಿಂದ ಸಿಕ್ಕುತ್ತೆ.
ಅದ್ರ ಜೊತೆಗೆ ಹೇಳ್ತಾರ, ಅದರಂತೆಯೇ ಇತರರಂತೆಯೇ ನಮಗಿರುವ ದೊಡ್ಡ ಪಂತಹವನ ಅಂದ್ರೆ ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ ಜೀವನದ ಸಣ್ಣ ಮತ್ತು ನಿರಂತರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದು. ದೊಡ್ಡ ದೊಡ್ಡ ಸಮಸ್ಯೆನ ಬಗೆಹರಿಸಿಕೊಳ್ತೀವಿ, ಅದ್ರ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತಾವ. ಈ ಗ್ರೇಟರ್ ಚಾಲೆಂಜಸ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತಾವ, ಅವುಗಳನ್ನ ಕಂಟಿನ್ಯೂ ಆಗೂ ಇರ್ತಾವ. ಸ್ವಂತ ಸಮಸ್ಯೆಗಳು ಹೆಂಗಿರ್ತಾವ ಅಂದ್ರೆ ನಿರಂತರವಾಗಿ ಕೂಡ ಇರ್ತಾವ. ಅಂತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ದೊಡ್ಡ ಕಷ್ಟ ಆಗಿರ್ತದ. ಅದಕ್ಕೆ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಇಂಥ ಎಲ್ಲ ತೊಂದರೆಗಳಿಗೆ, ಇಂಥ ಎಲ್ಲ ಸನ್ನಿವೇಶಗಳಿಗೆ ನಮ್ಮ ಉತ್ತರವೆಂದರೆ ಇನ್ನೂ ಹೆಚ್ಚಿನ ಆತ್ಮಿಕ ಬೆಳವಣಿಗೆ. ಅವರ್ ಆನ್ಸರ್ ಇಸ್ ಇನ್ ಸ್ಟಿಲ್ ಮೋರ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ದಾರಿ ಒಳಗೆ ನಡೆಯುವ ಪ್ರಯತ್ನ ಮಾತ್ರ ಇದೆಲ್ಲದಕ್ಕೂ ಬಗೆಹರಿಸದಂತ. ಬದುಕಿನ ಸಣ್ಣ ಪುಟ್ಟ ಸಮಸ್ಯೆಗಳು ನಿರಂತರವಾಗಿ ಕಂಟಿನ್ಯೂಸ್ ಆಗಿದ್ದಂತ ಎಲ್ಲ ಸಮಸ್ಯೆಗಳ ಪರಿಹಾರ ಏನಪ್ಪಾ ಅಂತಂದ್ರೆ ನೀನು ನಿಲ್ಲದೆ ನಿನ್ನ ಆಧ್ಯಾತ್ಮಿಕ ಬೆಳವಣಿಗೆ ಕಡೆ ನಡಿ. ನಿನ್ನ ಆಧ್ಯಾತ್ಮಿಕ ದಾರಿ ಒಳಗೆ ನೀನು ನಡೆ, ನಿಲ್ಲಬೇಡ, ಮತ್ತೆ ತಿರುಗಿ ನೋಡಬೇಡ. ಮತ್ತೆ ತಿರುಗಿ ನೋಡಿದ್ರೆ ನಮ್ಮ ಕಷ್ಟಗಳು ಮತ್ತೆ ನಮಗೆ ರಿಪೀಟ್ ಬರ್ತವೆ. ಯಾವುದನ್ನ ನಾನು ಬದಲಿಸ್ಲಿಕ್ಕೆ ಆಗ್ತದ ಅಂತ ಅನ್ಕೊಂಡು ಹೋಗ್ತೀನಿ, ಕೆಲವೊಂದು ನನ್ನಿಂದ ಬದಲಿಸ್ಲಿಕ್ಕೆ ಆಗೋದಿಲ್ಲ. ಐ ಕೆನಾಟ್ ಚೇಂಜ್. ಅದಕ್ಕೆ ಅವರು ಸ್ಪಷ್ಟವಾಗಿ ಉತ್ತರ ಬರೀತಾರೆ. ನಮ್ಮ ಉತ್ತರ ಇದಕ್ಕೆ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಆತ್ಮಿಕ ಬೆಳವಣಿಗೆ. ಈ ವಿಧಾನದಿಂದ ಮಾತ್ರ ನಾವು ಸಂತೋಷಭರಿತ ಮತ್ತು ಪ್ರಯೋಜನಕಾರಿ ಜೀವನದ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಓನ್ಲಿ ದಿಸ್ ಸ್ಪಿರಿಚುವಲ್ ಡೆವಲಪ್ಮೆಂಟ್, only by this means can we improve our chances for really happy and useful living. Useful living. ಅಲ್ಲಿ ಯಾರೋ ಅನ್ಮ್ಯೂಟ್ ಆಗ್ಯಾರ ನೋಡಿ ಸರ್, ಇಕೋ ಆಗ್ತಾ ಇದೆ. ಸಂತೋಷಭರಿತ ಮತ್ತು ಪ್ರಯೋಜನಕಾರಿ, ಯೂಸ್ಫುಲ್. someone ಅನ್ಮ್ಯೂಟ್ ಆಗ್ಯಾರ. ಓಕೆ, ದಯವಿಟ್ಟು ಅನ್ಮ್ಯೂಟ್ ಆಗ್ಬೇಡಿ ಪ್ಲೀಸ್. ಇಲ್ಲಿ ಹೇಳ್ತಾರ ಅವರು ಸಂತೋಷಭರಿತ ಮತ್ತು ಪ್ರಯೋಜನಕಾರಿ. ಯಾರಿಗೆ ಪ್ರಯೋಜನ ಇದ್ದೀವಿ ನಾವು? ಮನೆಯವರಿಗೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ ನಾವು. ನಮಗ ಕರ್ಬಿಟ್ರು ಅಲ್ಲಿ ಯೂಸ್ಲೆಸ್ ಅಲ್ಲ ಅಂತಿದ್ದೆ ನಾನು ಯಾರಿಗೆ ಯೂಸ್ ಆಗಿಲ್ಲ, ನಾವು ಯೂಸ್ಲೆಸ್ ಅಂತಿದ್ದೆ. ಸೊ ಪ್ರಯೋಜನಕಾರಿನೇ ಆಗಿರ್ಲಿ. ಇವತ್ತು ಈ ಆಧ್ಯಾತ್ಮಿಕ ಬೆಳವಣಿಗೆ, ಈ ವಿಧಾನದಿಂದ ನಾವು ಸಂತೋಷಭರಿತ ಮತ್ತು ಪ್ರಯೋಜನಕಾರಿಯಾದ ಜೀವನದ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಬಹುದು ಅಂತ ಹೇಳ್ತಾರೆ. ನಾವು ಯಾವಾಗ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದುತ್ತೀವಿ, ನಮ್ಮ ಸ್ವಭಾವದ ಬಗ್ಗೆ ನಮಗಿರುವ ಚಿಂತನೆಯ ರೀತಿ ಸಂಪೂರ್ಣವಾಗಿ ಬದಲಾಗುತ್ತಿರುವುದನ್ನ ನಾವು ಕಾಣ್ತೇವೆ. ನಮ್ಮಲ್ಲಿ ನಾವು ಬದಲಾವಣೆ ಆಗುವುದನ್ನ ನಾವೇ ಕಂಡುಕೊಳ್ತೀವಿ ಸ್ನೇಹಿತರೆ. ಮೊದಲು ಇದ್ದಂತ ಅರುಣಗ, ಇವತ್ತಿದ್ದಂತ ಅರುಣಗ, ಈ ಏನು ಇನ್ ಬಿಟ್ವೀನ್ ಈ 6.5-7 ವರ್ಷ ಸಮಯ ಇದೆ, ಈ 6.5-7 ವರ್ಷದಲ್ಲಿ ಟೋಟಲಿ ಐ ಆಮ್ ಎ ಡಿಫರೆಂಟ್ ಪರ್ಸನ್ ಅಂತ ನನಗನ್ನಿಸ್ತದೆ. ಕೆಲವು ನನ್ನ ಬಿಹೇವಿಯರ್ಗಳು ಈ ರೀತಿಯಾಗಿ ಚೇಂಜ್ ಆಗ್ಯಾವ, ನನ್ನ ವರ್ತನೆಗಳು ಈ ರೀತಿ ಚೇಂಜ್ ಆಗ್ಯಾವ. ಆಧ್ಯಾತ್ಮಿಕ ಬೆಳವಣಿಗೆ ಹೊಂದುತ್ತಿದ್ದಂತೆ ನಮ್ಮಲ್ಲಿರುವಂತ ಸ್ವಭಾವ, ನಾವು ಯೋಚನೆ ಮಾಡುವಂತ ರೀತಿ, ಚಿಂತನ ರೀತಿ ಅಂದ್ರೆ ಎಲ್ಲವೂ ಕಂಪ್ಲೀಟ್ ಚೇಂಜ್ ಆಗುವುದನ್ನ ನಾವು ನೋಡ್ತೀವಿ. ಇಲ್ಲಿ ಹೇಳ್ತಾರ ಅವ್ರು ಮುಂದೆ, ನಮ್ಮ ಸ್ವಭಾವದ ಬಗ್ಗೆ ನಮಗಿರುವ ಚಿಂತನ ರೀತಿ ಸಂಪೂರ್ಣವಾಗಿ ಬದಲಾಗುತ್ತಿರುವುದನ್ನು ನಾವು ಕಾಣ್ತೇವೆ. ಭಾವನಾತ್ಮಕ ಭದ್ರತೆಗಾಗಿ, ಐಶ್ವರ್ಯಕ್ಕಾಗಿ, ವೈಯಕ್ತಿಕ ಗೌರವ ಮತ್ತು ಅಧಿಕಾರಕ್ಕಾಗಿ, ರಸಿಕತೆಗಾಗಿ ಮತ್ತು ಕೌಟುಂಬಿಕ ತೃಪ್ತಿಗಳಿಗಾಗಿ ಇರುವ ನಮ್ಮ ಆಕಾಂಕ್ಷೆಗಳನ್ನು ತಿದ್ದಿ ಪುನಃ ನಿರ್ದೇಶಿತಗೊಳಿಸಬೇಕಾಗುತ್ತದೆ. ಎಲ್ಲವೂ ಬಂದು ಇಲ್ಲಿ ಏನ್ ಇನ್ಸ್ಟಿಂಕ್ಟ್ಗಳಂತ ಹೇಳ್ತೀವಿ, ಪ್ರವೃತ್ತಿಗಳಂತ ಹೇಳ್ತೀವಿ. ಭಾವನಾತ್ಮಕ ಪ್ರವೃತ್ತಿ, ಮಾನಸಿಕವಾಗಿ ನಮಗೆ ಏನೇನು ಬೇಕು, ಭಾವನಾತ್ಮಕವಾಗಿ ನಮಗೇನು ಭದ್ರತೆ ಬೇಕು, ಆ ಸೆಕ್ಯೂರಿಟಿ ಬೇಕು. ಆರ್ಥಿಕವಾಗಿ ಅಂದ್ರೆ ಐಶ್ವರ್ಯಕ್ಕಾಗಿ, ಆರ್ಥಿಕವಾಗಿ ನಮಗೆ ಹೆಂಗಿರ್ಬೇಕು, ಸಮಾಜದಲ್ಲಿ ನಮ್ಗೆ ವೈಯಕ್ತಿಕವಾಗಿ ಗೌರವ ಹೆಂಗಿರ್ಬೇಕು, ನಮ್ಮ ಅಧಿಕಾರ ಹೆಂಗಿರ್ಬೇಕು, ನಮ್ಮ ವೈಯಕ್ತಿಕ ಜೀವನ ಅಂದ್ರೆ ಈ ರಸಿಕತೆ, ಲೈಂಗಿಕ ಜೀವನತೆ ಹೇಗಿರ್ಬೇಕು, ಅದರ ಜೊತೆಗೆ ಕೌಟುಂಬಿಕ ತೃಪ್ತಿಗಳು, ನಮ್ಮಲ್ಲಿರುವಂತ ಈ ಎಲ್ಲ ಆಸೆಗಳು ಏನದಾವು, ಎಲ್ಲ ಏನು ಪ್ರವೃತ್ತಿಗಳದಾವು, ದೇವರು ಕೊಡಲು ಮಾಡಲ್ಪಟ್ಟಂತ ಪ್ರವೃತ್ತಿಗಳಿಗೆ ನಾವು ಮತ್ತೆ ಏನ್ ಮಾಡ್ಬೇಕಾಗ್ತದಂದ್ರೆ ತಿದ್ದಿ ಅವುಗಳನ್ನ ಅಮೆಂಡ್ ಮಾಡ್ಬೇಕು, ಅವುಗಳನ್ನ ತಿದ್ದಬೇಕು ಅಂತ ಹೇಳ್ತಾರೆ. ಅವುಗಳನ್ನ ತಿದ್ದಿ
ಪುನಃ ನಿರ್ದೇಶಿತಗೊಳಿಸಬೇಕಾಗ್ತದ. ಇವುಗಳಲ್ಲೆಲ್ಲವನ್ನ ಪಡಿಬೇಕಂದಾಗ ನಮಗೆ ಈ ಆಧ್ಯಾತ್ಮಿಕ ಬೆಳವಣಿಗೆ ನಮಗೆ ಹೆಲ್ಪ್ ಮಾಡ್ತದೆ. ಈ ಎಲ್ಲ ಪ್ರವೃತ್ತಿಗಳನ್ನ ನೋಡ್ತೀವಿ ನಾವು. ಆಧ್ಯಾತ್ಮಿಕ ಬೆಳವಣಿಗೆ ಆದಂಗ ನಮ್ಮ ಭಾವನಾತ್ಮಕ ಭದ್ರತೆ ವಿಚಾರನ ಬೇರೆ ಆಗ್ತದ. ಆರ್ಥಿಕವಾಗಿ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ವೈಯಕ್ತಿಕವಾಗಿ ನಮಗೆ ಇರುವಂತ ಗೌರವ ಏನು, ಅಧಿಕಾರ ಏನು, ಅಧಿಕಾರದ ಬಳಕೆ ಹೇಗೆ, ದುರ್ಬಳಕೆ ಅಲ್ಲ ಬಳಕೆ ಹೇಗೆ, ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಏನು, ಇವುಗಳು ಎಲ್ಲವನ್ನು ಯೋಚನೆ ಮಾಡಿದಾಗ ನಾವು ಪುನಃ ನಿರ್ದೇಶಗೊಳಿಸಬೇಕಾಗ್ತದೆ. ನಮ್ಮ ಪ್ರವೃತ್ತಿಗಳ ತೃಪ್ತಿಯೇ ನಮ್ಮ ಜೀವನದ ಏಕಮೇವ ಉದ್ದೇಶವಾಗುವುದು ಸಾಧ್ಯವಿಲ್ಲ. ಏನು ಪ್ರವೃತ್ತಿಗಳನ್ನ ತಣಿಸುವುದರಲ್ಲಿ, ಪ್ರವೃತ್ತಿಗಳನ್ನ ತೃಪ್ತಿಪಡಿಸುವುದರಲ್ಲಿ, ಅದು ಆರ್ಥಿಕ ಇರಲಿ, ಸಾಮಾಜಿಕ ಇರಲಿ, ಭಾವನಾತ್ಮಕ ಇರಲಿ, ಲೈಂಗಿಕತೆ ಇರಲಿ, ಈ ಎಲ್ಲ ಪ್ರವೃತ್ತಿಗಳನ್ನ ಇನ್ಸ್ಟಿಂಕ್ಟ್ಗಳನ್ನ ತೃಪ್ತಿಪಡಿಸುವುದ ಜೀವನ ಆಗುದಿಲ್ಲ ನಮ್ದು. ನಾವ್ ಅನ್ಕೊಂಡಿದ್ವಿ ಆರಾಮಾಗಿರ್ಬೇಕು, ಮರ್ಯಾದೆ ಕೊಡ್ಬೇಕು, ರೊಕ್ಕ ಇರ್ಬೇಕು, ರೂಪಾಯಿ ಇರ್ಬೇಕು, ಅಂತಸ್ತು ಇರ್ಬೇಕು, ನಾನ್ ಅನ್ಕೊಂಡಂಗೆ ಹೆಂಡತಿ ಇರ್ಬೇಕು, ಅಥವಾ ನಾನು ಬಯಸಿದಂತ ಹೆಣ್ಣು ಸಿಗಬೇಕು, ಸಮಾಜದಲ್ಲಿ ನನಗೊಂದು ಗೌರವ ಸಿಗಬೇಕು, ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು. ಇವೇನೇನು ನಮ್ಮ ಪ್ರವೃತ್ತಿಗಳಿದ್ವಲ್ಲ, ಸಾಮಾಜಿಕ ಪ್ರವೃತ್ತಿ, ಕೌಟುಂಬಿಕ ಪ್ರವೃತ್ತಿ ಅಂತ ಏನಂತೀವಿ ನಾವು, ಈ ಎಲ್ಲ ಪ್ರವೃತ್ತಿಗಳು ತಣಿಸುವುದು ಅಥವಾ ಅದನ್ನ ತೃಪ್ತಿಪಡಿಸುವುದು ಮಾತ್ರ ನಮ್ಮ ಜೀವನದ ಮುಖ್ಯ ಉದ್ದೇಶವಲ್ಲ ಅನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ಬರ್ತದೆ. ಯಾವಾಗ ಬರ್ತದ ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಹೊಂದುತ್ತಿದ್ದಂತೆ. ಆಧ್ಯಾತ್ಮಿಕ ಪರಿಪೂರ್ಣತೆ ಬಗ್ಗೆ ಮಾತಾಡೋದಿಲ್ಲ ಅವರು. ಆಧ್ಯಾತ್ಮಿಕ ಬೆಳವಣಿಗೆ ಹೇಗೆ ಮುಂದೆ ಹೋಗ್ತದ, ಆಧ್ಯಾತ್ಮಿಕವಾಗಿ ನಾವು ಹೇಗೆ ಬದುಕನ್ನ ಮುಂದೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ಇವೆಲ್ಲವೂ ನಮ್ಮನಿಗೆ ಗುರ್ತಿಲ್ಲಾರ್ದಂಗನೆ ನಮ್ ಹಿಂದೆ ಬರ್ತಾವ. ನಾವು ಯೋಚನೆ ಮಾಡುವಂತ ರೀತಿ ಬದಲಿ ಆಗ್ತದ. ನಮ್ಮ ಚಿಂತನಾ ಲಹರಿ ಅಂತೀವಲ್ಲ ಅದು ಚೇಂಜ್ ಆಗ್ತದ. ಬದುಕಿನ ಬಗ್ಗೆ ನಮಗಿರುವಂತ ದೃಷ್ಟಿಕೋನ ಬದಲಾಗ್ತದೆ. ಆ ದೃಷ್ಟಿಕೋನ, ಈ ಜೀವನ ಅಂದ್ರೆ ಏನು, ದುಡ್ಡು ಮಾಡು, ಅಂತಸ್ತು ಗಳಿಸು, ಸಂತೋಷ ಪಡು, ಬೇಡಿದ್ದನ್ನ ಅನುಭವಿಸು, ನೋಡಿದ್ದನ್ನ ಅನುಭವಿಸು, ಅಧಿಕಾರ ಬಳಸುದು, ಅಧಿಕಾರವನ್ನ ನಮ್ಮ ಅಧಿಕಾರದಲ್ಲಿ ಏನ್ ಬೇಕಾದ್ರೂ ಮಾಡ್ಲಿದ್ರೆ ನಡೀತದೆ ಅನ್ನುವಂಥದ್ದು. ಈ ಎಲ್ಲ ಏನು ಮೊದಲಿನ ದೃಷ್ಟಿಕೋನ ಇದ್ದು ಅಲ್ಲ, ಇವೆಲ್ಲವೂ ಚೇಂಜ್ ಆಕೋತ ಹೋಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಪ್ರವೃತ್ತಿಗಳ ತೃಪ್ತಿಯೇ ನಮ್ಮ ಜೀವನದ ಏಕಮೇವ ಉದ್ದೇಶವಾಗುವುದು ಸಾಧ್ಯವಿಲ್ಲ. ಅದೊಂದಕ್ಕೆ ಬದುಕ್ತಿದ್ವಿ ನಾವು. ನಂದು ನಂದು ನಂದು, ನಾನು ಅದನ್ನ ಬೇಕು, ನನಗಿದು ಬೇಕು, ನಾನು ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು, ನನಗದು ಬೇಕು, ನನಗಿದು ಬೇಕು, ನನಗೆ ಅಕ್ಕಿ ಬೇಕು, ನನಗೆ ಇಕ್ಕಿ ಬೇಕು, ನನಗೆಲ್ಲರೂ ಹೆದರ್ಬೇಕು, ನನಗೆ ಮರ್ಯಾದೆ ಕೊಡ್ಬೇಕು, ನಾನು ಬಯಸಿದ್ದೆಲ್ಲವೂ ಸಿಗಬೇಕು, ಏನಿದ್ವಲ್ಲ ಇವುಗಳನ್ನ ತೃಪ್ತಿ ಪಡಿಸುವುದು ಮಾತ್ರ ನಮ್ಮ ಜೀವನದ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದೇನಾಗ್ತದೆ ನಾಳೆ ನೋಡೋಣ. ಸಮಯ ಕೂಡ ಆಗಿದೆ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ, ಗುಂಪಿನಲ್ಲಿ ಲೇಟ್ ಆಗಿ ಜಾಯ್ನ್ ಆದೆ. ಅದೇ ರೀತಿ ನನ್ನ ಜೊತೆ ಓದಿ ಸಹಕರಿಸಿದಂತ ಪ್ರಶಾಂತ ದಾಮರಿಗೆ ಹಾಗೂ ನಮ್ಮ ಚೇರ್ಪರ್ಸನ್ ಜಮುನಾಥ್ ಸರ್ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ದಯವಿಟ್ಟು ಗುಂಪಿನಲ್ಲಿ ಕ್ಷಮೆ ಇರಲಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.